ಫ್ರೆಂಡ್ಸ್ ಎಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಸನ್ನ ಕುಮಾರ್ ಟಿ.ಪಿ. ನಾವು ಇವತ್ತಿನ ಕ್ಲಾಸಲ್ಲಿ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಬಗ್ಗೆ ನೋಡ್ತಾ ಹೋಗ್ತೀವಿ. ಮೇಯ್ನ್ ಆಗಿ ಫಿಸಿಕ್ಸ್, ಯಾವೆಲ್ಲ ಕ್ವಶನ್ಸ್ ಫಿಸಿಕ್ಸ್ ಓರಿಯೆಂಟೆಡ್ ಆಗಿ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಬಂದಿದ್ದಾವೆ, ಹಾಗೆ ಮುಂದೆ ಯಾವೆಲ್ಲ ಕ್ವಶನ್ಸ್ ಬರ್ಬೋದು ಅನ್ನೋದನ್ನ ನಾನಿವತ್ತು ಡೀಟೇಲಾಗಿ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಹೋಗ್ತೀನಿ. ಹಾಗೆ ಇಲ್ಲಿ ತನಕ ಯಾರೆಲ್ಲ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ನೀವೆಲ್ಲರೂ ಸಹ ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೀವೆಲ್ಲರೂ ಸಹ ಸಬ್ಸ್ಕ್ರೈಬ್ ಆಗಿ. ಹಾಗೆ ಕೆಲವೊಂದು ಕೋರ್ಸ್ಗಳು ಅವೈಲೇಬಲ್ ಇದ್ದಾವೆ. ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಆಗಿರ್ಬೋದು, ಹಾಗೆ ಬೀಟ್ ಫಾರೆಸ್ಟರ್ ಎಕ್ಸಾಮ್ ಆಗಿರ್ಬೋದು, GPSTR HSTR ಇವೆಲ್ಲವೂ ಸಹ ಆನ್ಲೈನಲ್ಲಿ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿಗೆ ನೀವು ಈ 2 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದರಿಂದ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಯಾವೆಲ್ಲ ಕ್ವಶನ್ಸು ಲಾಸ್ಟ್ ಎಕ್ಸಾಮ್ಸಲ್ಲಿ ಬಂದಿದ್ದಾವೆ, ಹಾಗೆ ಮುಂದೆ ಯಾವ ಥರ ಕ್ವಶನ್ಸ್ ಬರ್ಬೋದು ಅಂತಲೂ ಸಹ ನಾನು ಇವತ್ತಿನ ಕ್ಲಾಸಲ್ಲಿ ಅನಾಲಿಸಿಸ್ ಮಾಡ್ತೀನಿ. ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್. ಸರ್ C.V. ರಾಮನ್ ವಾಸ್ ಅವಾರ್ಡೆಡ್ ನೊಬೆಲ್ ಪ್ರೈಸ್ ಫಾರ್ ಹಿಸ್ ವರ್ಕ್ ಕನೆಕ್ಟೆಡ್ ವಿತ್ ವಿಚ್ ಆಫ್ ದ ಫಾಲೋಯಿಂಗ್ ಫೆನಾಮಿನನ್ ಆಫ್ ರೇಡಿಯೇಷನ್. ಹಾಗೆ ಕನ್ನಡದಲ್ಲಿ ನೋಡೋದಾದರೆ ಸರ್ C.V. ರಾಮನ್ ಅವರಿಗೆ ವಿಕಿರಣದ ವಿದ್ಯಮಾನ ಕುರಿತ ಯಾವ ಕಾರ್ಯಕ್ಕೆ ನೊಬೆಲ್ ಪ್ರಶಸ್ತಿ ನೀಡಲಾಗಿದೆ? ಎಲ್ರಿಗೂ ಗೊತ್ತಿದೆ, ಕಾಮನ್ ಆಗಿದ್ದು ಸರ್ C.V. ರಾಮನ್ ಅವರಿಗೆ ನೊಬೆಲ್ ಪ್ರೈಸ್ ಬಂದಿದೆ ಅಂತ. ಯಾವ ಲೈಟ್ ಫಿನಾಮಿನ ಅಂದರೆ ಯಾವ ಕಾರ್ಯಕ್ಕೆ ಅವರಿಗೆ ಪ್ರಶಸ್ತಿ ಬಂದಿದೆ ಅಂದರೆ ಚದುರುವಿಕೆ. ಅದನ್ನು ನಾವು ಬೆಳಕಿನ ಚದುರುವಿಕೆ ಅಂತ ಕರಿತೀವಿ. ಬೆಳಕಿನ ಚದುರುವಿಕೆ. ಬೆಳಕಿನ ಚದುರುವಿಕೆಗೆ ಅವರಿಗೆ 1930ರಲ್ಲಿ ಇಯರ್ ಜ್ಞಾಪಕ ಇಟ್ಕೊಳ್ರಿ, ತುಂಬ ಇಂಪಾರ್ಟೆಂಟ್. 1930ರಲ್ಲಿ ಅವರಿಗೆ ನೊಬೆಲ್ ಪ್ರೈಸ್ ಸಿಗುತ್ತೆ ಭೌತಶಾಸ್ತ್ರ ವಿಭಾಗದಿಂದ. ಓಕೆ, ನೋಡೋಣ. ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಏನಂದರೆ ಸೂರ್ಯನಿಂದ ಬರುವಂಥ ಬೆಳಕು ಯಾವಾಗ ವಾತಾವರಣಕ್ಕೆ ಬರುತ್ತೋ, ಈ ವಾತಾವರಣದಲ್ಲಿ ಪಾರ್ಟಿಕಲ್ಸ್ ಇರ್ತವೆ, ಗ್ಯಾಸ್ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಏರ್ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಹಾಗೆ ವಾಟರ್ ವೇಪರ್ಸ್ ಆಗಿರ್ಬೋದು. ಯಾವಾಗ ನಿರ್ವಾತದಿಂದ ಈ ಮೀಡಿಯಮ್ಗೆ ಬರ್ತೋ, ಇಲ್ಲಿ ಯಾವುದೇ ಮೀಡಿಯಮ್ ಇರೋದಿಲ್ಲ, ವ್ಯಾಕ್ಯೂಮ್ ಇರುತ್ತೆ. ವ್ಯಾಕ್ಯೂಮ್ ಯಾವಾಗ ಇಲ್ಲಿ ಅಟ್ಮಾಸ್ಫಿಯರ್ ಒಳಗೆ ಲೈಟ್ ಟ್ರಾವೆಲ್ ಆಗುತ್ತೋ, ಇಲ್ಲಿರುವಂಥ ಪಾರ್ಟಿಕಲ್ಸ್ನು ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ತವೆ, ಅಂದರೆ ಲೈಟ್ನ ಹೀರ್ಕೊಳ್ತವೆ, ಬೆಳಕನ್ನು ಹೀರ್ಕೊಳ್ತವೆ. ಹೀರ್ಕೊಂಡಾದಮೇಲೆ ಅದೇ ಲೈಟ್ನ ಎಲ್ಲ ಡೈರೆಕ್ಷನ್ನಲ್ಲೂ ಸ್ಕ್ಯಾಟರ್ ಮಾಡ್ತವೆ. ಅದನ್ನು ನಾವು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಕರಿತೀವಿ. ಇದಕ್ಕೋಸ್ಕರ ಅವರಿಗೆ 1930ರಲ್ಲಿ ನೊಬೆಲ್ ಪ್ರೈಸ್ ಬಂದಿದೆ. ಸೆಕೆಂಡ್ ಕ್ವಶನ್. 1 ನ್ಯಾನೋಮೀಟರ್ ಈಸ್ ಈಕ್ವಲ್ ಟು 1 ನ್ಯಾನೋಮೀಟರ್ ಡ್ಯಾಶ್ಗೆ ಸಮ. ಕೆಲವೊಂದು ಸ್ಟ್ಯಾಂಡರ್ಡ್ ಯೂನಿಟ್ಸ್ ಬರಿತಾ ಹೋಗ್ತೀನಿ, ನೆನ್ಪಿಟ್ಕೊಳ್ಳಿ. 10⁻⁻1, 10⁻⁻2, 10⁻⁻3, 10⁻⁻6, 10⁻⁻9 ಇವು ಸ್ಟ್ಯಾಂಡರ್ಡ್ ಯೂನಿಟ್ಸ್ ಆಗಿ ನಾವು ಸ್ಮಾಲ್ ಕ್ವಾಂಟಿಟಿನ ಅಳೆಯೋಕ್ಕೋಸ್ಕರ ಬಳಸ್ತೀವಿ. 10⁻⁻1 ಅಂದರೆ ಡೆಸಿ ಅಂತ ಕರಿತೀವಿ. ಹಾಗೆ 10⁻⁻2 ಅಂದರೆ ಸೆಂಟಿ ಅಂತ ಕರಿತೀವಿ. ಹಾಗೆ 10⁻⁻3 ಅಂದರೆ ಮಿಲಿ ಅಂತ ಕರಿತೀವಿ. 10⁻⁻6 ಅಂದರೆ ಮೈಕ್ರೋ ಅಂತ ಕರಿತೀವಿ. 10⁻⁻9 ಅಂದರೆ ನ್ಯಾನೋ ಅಂತ ಕರಿತೀವಿ. ಇವೆಲ್ಲವೂ ಸಹ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್. ನಾವು ಇವನ್ನ ಜ್ಞಾಪಕ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಯಾವುದೇ ಒಂದು ಕ್ವಾಂಟಿಟಿನ ಮೆಜರ್ ಮಾಡೋಕ್ಕೆ. ಇಲ್ಲಿ ಯಾವುದಪ್ಪ ಕರೆಕ್ಟ್ ಆನ್ಸರ್ ಅಂದರೆ 10⁻⁻9ನ ನಾವು ನ್ಯಾನೋಮೀಟರ್ ಅಂತ ಕರಿತೀವಿ. ಜ್ಞಾಪಕ ಇಟ್ಕೊಳ್ರಿ, ಇವು ತುಂಬ ಇಂಪಾರ್ಟೆಂಟ್. ಡೆಸಿಮೀಟರ್, ಸೆಂಟಿಮೀಟರ್, ಮಿಲಿಮೀಟರ್, ಮೈಕ್ರೋಮೀಟರ್, ಹಾಗೆ ನ್ಯಾನೋಮೀಟರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಲೈಟ್ ಫ್ರಮ್ ದ ಸನ್ ರೀಚಸ್ ಅಸ್ ಇನ್ ನಿಯರ್ಲಿ. ಸೂರ್ಯನಿಂದ ಬಂದ ಬೆಳಕು ನಮ್ಮನ್ನು ತಲುಪಲು ಸಮಯ ಸುಮಾರು. ಸೂರ್ಯ ಪ್ರತಿದಿನ ಬೆಳಕನ್ನು ಹೊರಹೊಮ್ಮುತ್ತಿರ್ತಾನೆ. ಆ ಬೆಳಕು ನಮಗೆ ರೀಚ್ ಆಗೋಕ್ಕೆ, ಸೂರ್ಯನಿಂದ ಬಂದ ಬೆಳಕು ಅರ್ತ್ ಸರ್ಫೇಸಿಗೆ ನಿಯರ್ಲಿ 8 ಮಿನಿಟ್ಸ್ ತಗೊಳ್ತಾನೆ, 8 ನಿಮಿಷ. ಸೂರ್ಯ ಪ್ರೊಡ್ಯೂಸ್ ಆದಂಥ ಬೆಳಕು, ಸೂರ್ಯನಿಂದ ಉತ್ಪತ್ತಿಯಾದಂಥ ಬೆಳಕು ಭೂಮಿಯನ್ನು ತಲುಪಲು ಸುಮಾರು 8 ನಿಮಿಷ ಕಾಲ ತಗೊಳುತ್ತೆ ಅಂತ ಇದ್ರರ್ಥ. ನೀವು ಇದನ್ನು ಸಹ ನೆನಪಿಟ್ಕೊಳ್ಳೇಬೇಕು. ಇದು ನಾಲೆಡ್ಜ್ ಓರಿಯೆಂಟೆಡ್ ಕ್ವಶನ್. ನೆಕ್ಸ್ಟ್, ಪಿಕ್ ಔಟ್ ದ ಸ್ಕೇಲಾರ್ ಕ್ವಾಂಟಿಟಿ. ಇಲ್ಲಿ ಕೆಲವು ಪ್ರಮಾಣಗಳನ್ನ ಕೊಟ್ಟಿದ್ದಾರೆ. ನಾವು ಇವುಗಳಲ್ಲಿ ಯಾವುದು ಸ್ಕೇಲಾರ್ ಕ್ವಾಂಟಿಟಿ ಅಂತ ನೋಡಬೇಕಾಗುತ್ತೆ. ಫಸ್ಟ್ ನಮಗೆ ಸ್ಕೇಲರ್ ವೆಕ್ಟರ್ ಗೊತ್ತಿರಬೇಕಾಗುತ್ತೆ ಈ ಕ್ವಶನ್ ಅನಾಲಿಸಿಸ್ ಮಾಡೋಕ್ಕೆ. ಸ್ಕೇಲಾರ್ ಕ್ವಾಂಟಿಟಿ ಅಂದರೆ ಓನ್ಲಿ ಮ್ಯಾಗ್ನಿಟ್ಯೂಡ್.
ನೆನ್ಪಿಟ್ಕೊಳ್ರಿ, ಓನ್ಲಿ ಮ್ಯಾಗ್ನಿಟ್ಯೂಡ್ನ ಮೆಜರ್ ಮಾಡ್ತೀವಿ ಅಷ್ಟೇ. ಇಲ್ಲಿ ಯಾವ ಥರ ಅಂದರೆ 20 kg, 20 ಕಿಲೋಮೀಟರ್ಸ್, ಈ ಥರ ನಾವು ನ್ಯೂಮರಿಕಲ್ ರೆಪ್ರೆಸೆಂಟ್ ಮಾಡಿ ಒಂದು ಪರಿಮಾಣನ ಅಥವಾ ಒಂದು ಪ್ರಮಾಣನ ಮೆಜರ್ ಮಾಡೋದನ್ನ ನಾವು ಸ್ಕೇಲರ್ ಕ್ವಾಂಟಿಟಿ ಅಂತ ಕರಿತೀವಿ. ಇಲ್ಲಿ ಸ್ಪೆಸಿಫಿಕ್ ಡೈರೆಕ್ಷನ್ ಇರೋದಿಲ್ಲ. ಇನ್ನೊಂದು ವೆಕ್ಟಾರ್ ಕ್ವಾಂಟಿಟಿ. ವೆಕ್ಟಾರ್ ಕ್ವಾಂಟಿಟಿಗೆ ಮ್ಯಾಗ್ನಿಟ್ಯೂಡು ಇರುತ್ತೆ, ಹಾಗೆ ಡೈರೆಕ್ಷನ್ನು ಇರುತ್ತೆ. ಜ್ಞಾಪಕ ಇಟ್ಕೊಳ್ರಿ. ಇಲ್ಲಿ ನೋಡ್ರಿ, ಓನ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ಇತ್ತು. ಆದರೆ ವೆಕ್ಟಾರ್ ಕ್ವಾಂಟಿಟೀಸಿಗೆ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಅದ್ರ ಜೊತೆಗೆ ದಿಕ್ಕು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಕೇಲಾರ್ ಕ್ವಾಂಟಿಟಿ ಬರೀ ಮ್ಯಾಗ್ನಿಟ್ಯೂಡ್ನ ಎಕ್ಸ್ಪ್ಲೈನ್ ಮಾಡ್ತಿತ್ತು. ಅಂದರೆ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿನ ನಾವು ಮೆಜರ್ ಮಾಡೋಕ್ಕೆ ಬರೀ ಅಮೌಂಟ್ ಥರ, ಅಂದರೆ ಟೋಟಲ್ ಥರ ಹೇಳ್ತಾ ಹೋದರೆ 20 kg ಆಗಿರ್ಬೋದು, 20 ಕಿಲೋಮೀಟರ್ಸ್, ಅವನ್ನ ನಾವು ಸ್ಕೇಲಾರ್ ಕ್ವಾಂಟಿಟಿ ಅಂತಿದ್ವಿ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಗಿರ್ಬೋದು 20 kg, 20 ಕಿಲೋಮೀಟರ್, ಅದ್ರ ಜೊತೆಗೆ ಸ್ಪೆಸಿಫಿಕ್ ಡೈರೆಕ್ಷನ್ನು ಸಹ ಇರಬೇಕು ವೆಕ್ಟಾರ್ ಕ್ವಾಂಟಿಟೀಸಲ್ಲಿ. ಓಕೆ, ನೋಡ್ತಾ ಹೋಗೋಣ ಯಾವೆಲ್ಲ ಕ್ವಶನ್ಸ್ ಇದ್ದಾವೆ, ಯಾವ್ದು ಆನ್ಸರ್ ಇದೆ ಅಂತ. ಇಲ್ಲಿ ಫೋರ್ಸ್ ಕೊಟ್ಟಿದ್ದಾರೆ, ಪ್ರೆಷರ್ ಕೊಟ್ಟಿದ್ದಾರೆ, ವೆಲಾಸಿಟಿ ಕೊಟ್ಟಿದ್ದಾರೆ, ಹಾಗೆ ವೇಗೋತ್ಕರ್ಷನೂ ಸಹ ಕೊಟ್ಟಿದ್ದಾರೆ. ಫಸ್ಟ್ ನಾವು ಫೋರ್ಸ್ ಏನಂತ ಹೇಳ್ತಾ ಹೋಗ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಫೋರ್ಸ್ ನಮಗೆ ಗೊತ್ತಿರಲಿ, ಎಲ್ರಿಗೂ ಗೊತ್ತಿದೆ ಬಲ ಅಂತ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಒಂದು ಆಬ್ಜೆಕ್ಟ್ ಇದೆ, ಈ ಆಬ್ಜೆಕ್ಟ್ ಮೇಲೆ ನಾನು ಈ ಡೈರೆಕ್ಷನಲ್ಲಿ ಬಲ ಪ್ರಯೋಗ ಮಾಡ್ತಾಯಿದ್ದೀನಿ, ಆಬ್ಜೆಕ್ಟು ಸಹ ಇದೇ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ನಾವು ಯಾವ ದಿಕ್ಕಿನಲ್ಲಿ ಬಲ ಪ್ರಯೋಗ ಮಾಡಿರ್ತೀವೋ ಅದೇ ದಿಕ್ಕಿನಲ್ಲಿ ಆಬ್ಜೆಕ್ಟು ಮೂವ್ ಆಗುತ್ತೆ. ಇಲ್ಲಿ ನೋಡಿ, ಸೇಮ್ ಡೈರೆಕ್ಷನ್. ಇಲ್ಲಿ ಗೊತ್ತಾಗುತ್ತೆ ನಮಗೆ ಫೋರ್ಸಿಗೆ ಡೈರೆಕ್ಷನ್ ಇದೆ ಅಂತ. ಹಾಗೆ ಈ ಆಬ್ಜೆಕ್ಟು ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ ಆಗ್ಬೋದು. ಡಿಸ್ಪ್ಲೇಸ್ ಆಯ್ತಂದರೆ ಇದು ಶಾರ್ಟ್ ಡಿಸ್ಟೆನ್ಸ್ ಇರುತ್ತೆ. ಯಾಕೆಂದರೆ ಇದಕ್ಕೆ ಸ್ಪೆಸಿಫಿಕ್ ಡೈರೆಕ್ಷನ್ ಇತ್ತು. ಸ್ಪೆಸಿಫಿಕ್ ಡೈರೆಕ್ಷನ್ ಇದೆ ಅಂದರೆ ಎರಡು ಪ್ಲೇಸ್ಗಳ ಮಧ್ಯೆ ಮಿನಿಮಮ್ ಅಂದರೆ ಕಡಿಮೆ ಅಂತರನೇ ಇರುತ್ತೆ. ನಾವು ಇದನ್ನು ಜ್ಞಾಪಕ ಇಟ್ಕೊಬೇಕು, ತುಂಬ ಇಂಪಾರ್ಟೆಂಟ್. ಈ ಕಡಿಮೆ ಅಂತರನ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಓಕೆ, ಜ್ಞಾಪಕ ಇಟ್ಕೊಳ್ರಿ. ನಾವು ಇಲ್ಲಿ ನೋಡ್ರಿ, ಫೋರ್ಸ್ ಈ ಡೈರೆಕ್ಷನಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ, ವಸ್ತುನೂ ಸಹ ಇದೇ ಡೈರೆಕ್ಷನಲ್ಲಿ ಮೂವ್ ಆಗ್ತಾಯಿದೆ. ಇಲ್ಲಿ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ ಫೋರ್ಸಿಗೆ ಡೈರೆಕ್ಷನ್ ಇದೆ ಅಂತ. ಫೋರ್ಸಿಗೆ ಡೈರೆಕ್ಷನ್ ಇದೆ ಅಂದರೆ ಇದು ಸ್ಕೇಲಾರ್ ಕ್ವಾಂಟಿಟಿ ಅಲ್ಲ. ಓಕೆ, ಹಾಗೆ ಮುಂದೆ ಬರೋಣ. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇದೆ. ಯಾವಾಗ ಒಂದು ವಸ್ತುವಿನ ಮೇಲೆ ನಾವು ಬಲಪ್ರಯೋಗ ಮಾಡ್ತೀವೋ ಆ ವಸ್ತು ಬಲಪ್ರಯೋಗ ಮಾಡಿದ ದಿಕ್ಕಿನಲ್ಲೇ ಮುಂದೋಗುತ್ತೆ. ಹಾಗಾದರೆ ಆಬ್ಜೆಕ್ಟು ಸಹ ಡಿಸ್ಪ್ಲೇಸ್ ಆಗುತ್ತೆ. ಡಿಸ್ಪ್ಲೇಸ್ಮೆಂಟ್ ಆಯಿತು ಅಂದರೆ ಡಿಸ್ಪ್ಲೇಸ್ಮೆಂಟ್ನ ನಾವೇನಂತ ಕರಿತೀವಿ, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ನ ವೆಲಾಸಿಟಿ ಅಂತ ಕರಿತೀವಿ. ವೆಲಾಸಿಟಿನ ಏನಂತ ಕರಿತೀವಿ, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ನೋಡ್ರಿ, ಫೋರ್ಸಲ್ಲಿ ಡಿಸ್ಪ್ಲೇಸ್ಮೆಂಟ್ ಇತ್ತು, ಹಾಗಾದರೆ ಇದು ವೆಕ್ಟಾರ್ ಕ್ವಾಂಟಿಟಿ ಅಂತ ಹೇಳಿದ್ವಿ. ಈ ಡಿಸ್ಪ್ಲೇಸ್ಮೆಂಟ್ನ ಡಿಫೈನ್ ಮಾಡೋ ವೆಲಾಸಿಟಿನೂ ಸಹ ವೆಕ್ಟಾರ್ ಕ್ವಾಂಟಿಟಿನೇ ಆಗಿರುತ್ತೆ. ನೆಕ್ಸ್ಟ್ ಆಕ್ಸಲರೇಷನ್, ವೇಗೋತ್ಕರ್ಷ ಏನು ಹೇಳುತ್ತಪ್ಪ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಹೇಳುತ್ತೆ ವೇಗೋತ್ಕರ್ಷ. ಓಕೆ, ಇಲ್ಲೇನಾಗಿತ್ತು, ಡಿಸ್ಪ್ಲೇಸ್ಮೆಂಟ್ ಫೋರ್ಸಲ್ಲಿದೆ, ನಮಗೆ ಗೊತ್ತಾಗ್ತಾ ಇದೆ. ಫೋರ್ಸು ಸಹ ವೆಕ್ಟಾರ್ ಕ್ವಾಂಟಿಟಿ. ಈ ಡಿಸ್ಪ್ಲೇಸ್ಮೆಂಟ್ನ ಎಕ್ಸ್ಪ್ಲೈನ್ ಮಾಡುವಂತಹ ವೆಲಾಸಿಟಿ, ವೇಗನೂ ಸಹ ವೆಕ್ಟಾರ್ ಕ್ವಾಂಟಿಟಿ. ನೆಕ್ಸ್ಟ್ ಆಕ್ಸಿಲರೇಷನ್ ಏನು ಮಾಡ್ತಾ ಇದೆ, ಇಲ್ಲಿ ವೆಲಾಸಿಟಿನ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಅಂದರೆ ವೇಗೋತ್ಕರ್ಷನೂ ಸಹ ವೆಕ್ಟಾರ್ ಕ್ವಾಂಟಿಟಿ. ನಮಗೆ ಇನ್ನೊಂದೇ ಉಳಿಯೋದು ಯಾವುದಪ್ಪ ಅಂದರೆ ಅದು ಪ್ರೆಷರಿಗೆ ಯಾವುದೇ ಡೈರೆಕ್ಷನ್ ಇರೋದಿಲ್ಲ, ಓನ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಸ್ಕೇಲಾರ್ ಕ್ವಾಂಟಿಟಿ ಅಂತ ಆಯ್ಕೆ ಮಾಡ್ಬೋದು. ಇವನ್ನೆಲ್ಲ ನೀವು ಜ್ಞಾಪಕ ಇಟ್ಕೊಬೇಕಾಗುತ್ತೆ. ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ ನಿಮಗೆ. ಸ್ಕೇಲಾರ್ ಕ್ವಾಂಟಿಟಿಗೆ ಇನ್ನೂ ಎಕ್ಸಾಂಪಲ್ಸ್ ಇದ್ದಾವೆ. ಸ್ಕೇಲಾರಿಗೆ ಮಾಸ್, ಡಿಸ್ಟೆನ್ಸ್, ಸ್ಪೀಡ್, ಇವೆಲ್ಲವೂ ಸಹ ಸ್ಕೇಲಾರ್ ಕ್ವಾಂಟಿಟಿಗೆ ಎಕ್ಸಾಂಪಲ್ಸ್. ಹಾಗೆ ವೆಕ್ಟಾರ್ ಕ್ವಾಂಟಿಟೀಸಿಗೆ ವೆಲಾಸಿಟಿ, ವೆಯ್ಟ್,
ಡಿಸ್ಪ್ಲೇಸ್ಮೆಂಟ್, ಫೋರ್ಸ್, ಇವೆಲ್ಲವೂ ಸಹ ವೆಕ್ಟಾರ್ ಕ್ವಾಂಟಿಟಿಗೆ ಎಕ್ಸಾಂಪಲ್ಸ್. ನೀವು ನಾನು ಯಾರು ಪಾಯಿಂಟ್ ಕಲಿತ್ರೆ ಡೈರೆಕ್ಟಾಗಿ ಆನ್ಸರ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೌಂಡ್ ವೇವ್ಸ್ ಇನ್ ಏರ್ ಆರ್, ಗಾಳಿಯಲ್ಲಿ ಧ್ವನಿ ತರಂಗಗಳು ಡ್ಯಾಶ್ ಆಗಿವೆ. ಗಾಳಿಯಲ್ಲಿ ನಮಗೆ ಸೌಂಡ್ ವೇವ್ಸು ಯಾವ ಥರ ಮೂವ್ ಆಗ್ತವೆ ಅಂತ ಇಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಆಪ್ಷನ್ಸ್ ಇದ್ದಾವೆ, ಟ್ರಾನ್ಸ್ವರ್ಸ್ ಇದೆ, ವ್ಯತ್ಯಸ್ತ ಅಥವಾ ಅಡ್ಡ ಅಂತಲೂ ಕರಿತೀವಿ ಇದನ್ನು, ಅಡ್ಡ ತರಂಗಗಳು, ಲ್ಯಾಂಗಿಟ್ಯೂಡಿನಲ್ ಉದ್ದುದ್ದವಾದ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವಿದ್ಯುತ್ಕಾಂತದ, ಪೋಲರೈಸ್ಡ್ ಧ್ರುವೀಕೃತ. ಓಕೆ, ನಾನಿವಾಗ ನಿಮಗೆ ಎಕ್ಸಾಂಪಲ್ಸ್ ಕೊಡ್ತೀನಿ ಏರಲ್ಲಿ ಯಾವ ಥರ ಸೌಂಡ್ ಮೂವ್ ಆಗುತ್ತೆ ಅಂತ. ಇಲ್ಲಿ ಏರ್ ಪಾರ್ಟಿಕಲ್ಸ್ ಜಾಸ್ತಿ ಇದ್ದಾವೆ ಸೌಂಡ್ ಪ್ರೊಡ್ಯೂಸ್ ಆದಾಗ, ಇಲ್ಲಿ ಏರ್ ಪಾರ್ಟಿಕಲ್ಸ್ ಕಡಿಮೆ ಇದ್ದಾವೆ ಅಂದರೆ ದೂರ ದೂರ ಇದ್ದಾವೆ ಅಂತ ಅರ್ಥ. ನೆಕ್ಸ್ಟ್ ಮತ್ತೆ ಡೆನ್ಸ್ ಆಗ್ತವೆ, ಇದನ್ನು ಡೆನ್ಸ್ ಅಂದ್ಕೊಳ್ರಿ ಇವೆರಡೂ. ಹಾಗೆ ನೆಕ್ಸ್ಟ್ ಮತ್ತೆ ಫ್ರೀ ಆಗ್ತವೆ, ಮತ್ತೆ ಡೆನ್ಸ್ ಆಗುತ್ತೆ. ಓಕೆ, ಎಲ್ಲಿ ಪಾರ್ಟಿಕಲ್ಸ್ಗಳು ಒಂದಕ್ಕೊಂದು ಹತ್ರ ಇರ್ತಾವೋ ಇದನ್ನು ನಾವು ಕಾಂಪ್ರೆಷನ್ ಅಂತ ಕರಿತೀವಿ. ಕಾಂಪ್ರೆಷನ್ ಅಂತ ಕರಿತೀವಿ. ಎಲ್ಲಿ ಪಾರ್ಟಿಕಲ್ಸು ಗಾಳಿಯಲ್ಲಿ ಫ್ರೀ ಆಗಿರ್ತಾವೋ ಅಂದರೆ ತುಂಬ ಕ್ಲೋಸ್ ಆಗಿರಲು ಅಲ್ಲಿ ನಾವು ರೇರ್ ಫ್ಯಾಕ್ಷನ್ ಅಂತ ಕರಿತೀವಿ. ರೇರ್ ಫ್ಯಾಕ್ಷನ್ ಅಂತ ಕರಿತೀವಿ. ರೇರ್ ಫ್ಯಾಕ್ಷನ್ ಜ್ಞಾಪಕ ಇಟ್ಕೊಳ್ರಿ, ಆರ್ ರೇರ್ ರಿಫ್ಯಾಕ್ಷನ್ ಅಂತಲೂ ಕರಿತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಪಾರ್ಟಿಕಲ್ಸು ತುಂಬ ದೂರ ಇದ್ದಾವೆ, ನಮಗೆ ಸೌಂಡ್ ಕ್ಯಾರಿ ಆಗ್ತಾಯಿದೆ ಹೆಂಗೆ ಗಾಳೀಲಿ ಸ್ಟ್ರೈಟಾಗೆ, ಅಂದರೆ ಅಡ್ಡ ತರಂಗಗಳೆಲ್ಲ ನಿಮಗೆ ಕ್ಲಿಯರ್ ಕಟ್ಟಾಗಿದೆ. ಅಡ್ಡ ತರಂಗ ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ, ಆದರೆ ಇದು ಲಾಂಗಿಟ್ಯೂಡಿನಲ್ ವೇವ್. ಗಾಳಿಯಲ್ಲಿ ಲಾಂಗಿಟ್ಯೂಡಿನಲ್ ಥರನೇ ನಮಗೆ ಶಬ್ದ ಒಂದು ಕಡೆಯಿಂದ ಇನ್ನೊಂದು ಪ್ಲೇಸಿಗೆ ಹೋಗೋದು. ಎಲ್ಲಿ ಪಾರ್ಟಿಕಲ್ಸು ತುಂಬ ಕ್ಲೋಸ್ ಆಗಿರ್ತಾವೋ ಅದನ್ನು ನಾವು ಕಾಂಪ್ರೆಷನ್ ಅಂತ ಕರಿತೀವಿ. ಎಲ್ಲಿ ಪಾರ್ಟಿಕಲ್ಸು ತುಂಬ ಫ್ರೀ ಆಗಿರ್ತಾವೋ ಅಲ್ಲಿ ನಾವು ರೇರ್ ಫ್ಯಾಕ್ಷನ್ ಅಂತ ಕರಿತೀವಿ. ಜ್ಞಾಪಕ ಇಟ್ಕೊಂಡ್ರೆ ತುಂಬ ಇಂಪಾರ್ಟೆಂಟ್. ಮತ್ತು ಎರಡು ಕಂಟಿನ್ಯೂ ಆಗಿ ಕಾಂಪ್ರೆಷನ್ ಅಥವಾ ಎರಡು ಕಂಟಿನ್ಯೂ ಆಗಿ ರೇರ್ ಫ್ಯಾಕ್ಷನ್ ಮಧ್ಯೆ ಇರುವಂಥ ದೂರನ ನಾವು ವೇವ್ ಲೆಂತ್ ಅಂತ ಕರಿತೀವಿ. ವೇವ್ ಲೆಂತ್ ತರಂಗ ದೂರ. ಇದನ್ನು ನಾವು ಲ್ಯಾಂಬ್ಡಾ ಇಂದ ಡಿನೋಟ್ ಮಾಡ್ತೀವಿ. SI ಯೂನಿಟ್ ಆಫ್ ಲ್ಯಾಂಬ್ಡಾ ಈಸ್ ಮೀಟರ್. ತುಂಬ ಇಂಪಾರ್ಟೆಂಟು, ಜ್ಞಾಪಕ ಇಟ್ಕೊಳ್ರಿ. ಇದನ್ನು ನಾವು ಟ್ರಾನ್ಸ್ವರ್ಸ್ ವೇವ್ ಅಂತ ಕರಿತೀವಿ. ಟ್ರಾನ್ಸ್ವರ್ಸ್ ವೇವ್. ಇದನ್ನು ನಾವು ಲ್ಯಾಂಗಿಟ್ಯೂಡಿನಲ್ ಅಂತ ಕರಿತೀವಿ. ಕಾಂಪ್ರೆಷನ್ ಎಲ್ಲಿರುತ್ತಪ್ಪ ಅಂದರೆ ಈ ಪಾರ್ಟಿಕಲ್ಸ್ಗಳು ಎಲ್ಲಿ ಹತ್ತತ್ರ ಇರ್ತವೆ ಆ ಏರಿಯಾನ ನಾವು ಕಾಂಪ್ರೆಷನ್ ಅಂತ ಕರಿತೀವಿ, ಅಥವಾ ಈ ಡೆನ್ಸಿಟಿ ಎಲ್ಲಿ ಜಾಸ್ತಿ ಇರುತ್ತೋ ಅದನ್ನು ಕಾಂಪ್ರೆಷನ್ ಅಂತ ಕರಿತೀವಿ. ಹಾಗೆ ಎಲ್ಲಿ ಡೆನ್ಸಿಟಿ ಕಡಿಮೆ ಇರುತ್ತೋ ಅಂದರೆ ಪಾರ್ಟಿಕಲ್ಸ್ ದೂರ ದೂರ ಇರ್ತಾವೆ ಅದನ್ನು ನಾವು ರೇರ್ ಫ್ಯಾಕ್ಷನ್ ಅಂತ ಕರಿತೀವಿ. ಏರಲ್ಲಿ ಶಬ್ದ ಇದೇ ಥರ ಮೂವ್ ಆಗ್ತಾ ಹೋಗುತ್ತೆ. ಜ್ಞಾಪಕ ಇಟ್ಕೊಳ್ರಿ, ಆನ್ಸರ್ ಯಾವುದಪ್ಪ ಅಂದರೆ ಅದು ಲಾಂಗಿಟ್ಯೂಡಿನಲ್ ಉದ್ದುದ್ದವಾದ ತರಂಗಗಳಲ್ಲಿ ಅದು ಮೂವ್ ಆಗುತ್ತೆ. ಕ್ವೆಶನ್ ನೋಡ್ತಾ ಹೋಗೋಣ. ಆಫ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್ ಆಫ್ ಎ ವೇವ್, ದ ಒನ್ ದಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಅದರ್ ಈಸ್ ಇಟ್ಸ್. ಕನ್ನಡದಲ್ಲಿ ನೋಡಬೇಕಂದ್ರೆ ತರಂಗದ ಕೆಳಗಿನ ಗುಣಲಕ್ಷಣಗಳ ಪೈಕಿ ಇತರ ಗುಣಲಕ್ಷಣಗಳಿಗೆ ಸಂಬಂಧವಿಲ್ಲದೆ ಸ್ವತಂತ್ರವಾಗಿ ಇರುವ ಯಾವುದೆಂದರೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ, ಇದರಲ್ಲಿ 3ಕ್ಕೆ ಇಂಟರ್ ರಿಲೇಷನ್ಶಿಪ್ ಇದೆ, ಆದರೆ ಒಂದು ಮಾತ್ರ ಸ್ವತಂತ್ರವಾಗಿದೆ. ಅದ್ಯಾವುದು ಅಂತ ನಾವಿಲ್ಲಿ ಡೀಟೇಲಾಗಿ ನೋಡ್ತಾ ಹೋಗೋಣ. ನಮಗೆ ಫಸ್ಟ್ ರಿಲೇಷನ್ಶಿಪ್ ಅಂದರೆ ಕೆಲವು ಫಾರ್ಮುಲಾಗಳು ಜ್ಞಾಪಕ ಇಟ್ಕೊಬೇಕಾಗುತ್ತೆ, ಅದು ತುಂಬ ಇಂಪಾರ್ಟೆಂಟ್. ಫಾರ್ಮುಲಾ ನಿಮಗೆ ಜ್ಞಾಪಕ ಇಟ್ಕೊಂಡ್ರೆ ನಮಗೆ ರಿಲೇಷನ್ಶಿಪ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನಾನಿಲ್ಲಿ ಒಂದು ರಿಲೇಷನ್ಶಿಪ್ ಬರಿತೀನಿ, V = F ಲ್ಯಾಂಬ್ಡಾ. ಇಲ್ಲಿ ನೋಡ್ರಿ, ಈ 3ಕ್ಕೂ ಸಹ ರಿಲೇಷನ್ ಇದೆ. ಯಾವುದು ವೆಲಾಸಿಟಿ ಆಗಿರ್ಬೋದು, ವೇವ್ ಲೆಂತ್ ಆಗಿರ್ಬೋದು, ಹಾಗೆ ಫ್ರೀಕ್ವೆನ್ಸಿನೂ ಸಹ ಆಗಿರ್ಬೋದು. ಇದನ್ನು ನಾವು ವಿನ ವೆಲಾಸಿಟಿ ಅಂತ ಕರಿತೀವಿ, ಎಫ್ನ ಫ್ರೀಕ್ವೆನ್ಸಿ, ಹಾಗೆ ಲ್ಯಾಂಬ್ಡಾನ ವೇವ್ ಲೆಂತ್ ಅಂತ ಕರಿತೀವಿ. ಇಲ್ಲಿ 3ಕ್ಕೂ ಸಹ ಇಂಟರ್ ರಿಲೇಷನ್ಶಿಪ್ ಇದೆ. ವೆಲಾಸಿಟಿ ಆಗಿರ್ಬೋದು, ಮತ್ತು ವೇವ್ ಲೆಂತ್ ಆಗಿರ್ಬೋದು, ಹಾಗೆ ಫ್ರೀಕ್ವೆನ್ಸಿ ಆಗಿರ್ಬೋದು.
ಉಳಿದಿರೋದು ಯಾವುದು ನಮಗೆ ಆಂಪ್ಲಿಟ್ಯೂಡ್ ಮಾತ್ರ. ಇಲ್ಲಿ ಆಂಪ್ಲಿಟ್ಯೂಡ್ ಏನಾಗಿದೆ ಸ್ವತಂತ್ರವಾಗಿದೆ. ನಿಮಗೆ ಇವೆಲ್ಲ ಡೆಫಿನೇಷನ್ಸು ಸಹ ಗೊತ್ತಿರಬೇಕು. ವೇವ್ ಲೆಂತ್ ಆವಾಗಲೇ ಏನು ಹೇಳಿದೆ, ಒಂದು ವೇವಲ್ಲಿ ಎರಡು ಕಂಟಿನ್ಯೂಯಸ್ ಉಬ್ಬು ಅಥವಾ ಎರಡು ಕಂಟಿನ್ಯೂಯಸ್ ತಗ್ಗುಗಳ ನಡುವೆ ಇರುವಂಥ ಅಂತರವನ್ನು ನಾವು ತರಂಗ ದೂರ ಅಂತ ಕರಿತೀವಿ. ತರಂಗ ದೂರ ಅಂತ ಕರಿತೀವಿ. ಲ್ಯಾಂಬ್ಡಾಯಿಂದ ಡಿನೋಟ್ ಮಾಡ್ತೀವಿ. ಹಾಗೆ SI ಯೂನಿಟ್ ಆಫ್ ಲ್ಯಾಂಬ್ಡಾ ಈಸ್ ಮೀಟರ್. ನೆಕ್ಸ್ಟು ಫ್ರೀಕ್ವೆನ್ಸಿ ಗೊತ್ತಿರಲಿ. 1 ಸೆಕೆಂಡಿಗೆ ಎಷ್ಟು ವೈಬ್ರೇಷನ್ಸ್ ಆಗ್ತಾವೆ, ದ ನಂಬರ್ ಆಫ್ ವೈಬ್ರೇಷನ್ಸ್ ವಿತಿನ್ 1 ಸೆಕೆಂಡ್. 1 ಸೆಕೆಂಡಿನಲ್ಲಿ ಆಗುವಂಥ ವೈಬ್ರೇಷನ್ಸ್ನ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ನಂಬರ್ ಆಫ್ ವೈಬ್ರೇಷನ್ಸ್ in 1 second is frequency. ಇದನ್ನು ನಾವು ಸ್ಮಾಲ್ ಎಫ್ ಇಂದ ಡಿನೋಟ್ ಮಾಡ್ತೀವಿ. SI ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಈಸ್ ಹರ್ಟ್ಸ್. ಇವನ್ನೆಲ್ಲ ತುಂಬ ಇಂಪಾರ್ಟೆಂಟು, ಜ್ಞಾಪಕ ಇಟ್ಕೊಳ್ತಾ ಹೋಗ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ಸೌಂಡ್ ಪ್ರೊಡ್ಯೂಸ್ಡ್ ಎ ಪಾಯಿಂಟ್ ಹಿಯರ್ಡ್ ಬೈ ಎ ಪರ್ಸನ್ ಆಫ್ಟರ್ 5 seconds, while the same sound is heard by another person after 6 seconds if the speed of sound is 300 meter per second. What could be the maximum and minimum distances between the two persons? ಅದನ್ನೇ ನಾವು ಕನ್ನಡದಲ್ಲಿ ನೋಡಬೇಕಂದ್ರೆ, ಒಂದು ಸ್ಥಳದಲ್ಲಿ ಉತ್ಪತ್ತಿಯಾದ ಶಬ್ದವು ಒಬ್ಬ ವ್ಯಕ್ತಿಗೆ 5 ಸೆಕೆಂಡುಗಳಲ್ಲಿ ಕೇಳಿಸುತ್ತದೆ. ಅದೇ ಶಬ್ದವು ಇನ್ನೊಬ್ಬ ವ್ಯಕ್ತಿಗೆ 6 ಸೆಕೆಂಡುಗಳಲ್ಲಿ ಕೇಳಿಸುತ್ತದೆ. ಶಬ್ದದ ವೇಗವು 300 ಮೀಟರ್ ಪರ್ ಸೆಕೆಂಡ್ ಇದ್ದಲ್ಲಿ ಇಬ್ಬರು ವ್ಯಕ್ತಿಗಳ ಮಧ್ಯದ ಕನಿಷ್ಠ ಮತ್ತು ಹಾಗೂ ಗರಿಷ್ಠ ದೂರ ಎಷ್ಟಿರಬಹುದು? ನಾವಿಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನಿಮಗೆ ಒಂದು ಪಿಕ್ಚರ್ ಇಮ್ಯಾಜಿನ್ ಕೊಡ್ತೀನಿ. ಇದು ಸೌಂಡ್ ಸೋರ್ಸ್. ಇಲ್ಲಿಂದ ನಮಗೆ ಸೌಂಡ್ ಉತ್ಪತ್ತಿ ಆಗ್ತಾಯಿದೆ, ಅಂದರೆ ಶಬ್ದ ಉತ್ಪತ್ತಿ ಆಗ್ತಾಯಿದೆ. ಇಲ್ಲಿ ಒಬ್ಬ ಪರ್ಸನ್ ಇದ್ದಾನೆ, ಇಲ್ಲಿ ಒಬ್ಬ ಪರ್ಸನ್ ಇದ್ದಾನೆ. ಓಕೆ, ಪರ್ಸನ್ ಫಸ್ಟ್, ಪರ್ಸನ್ 2. ಇಲ್ಲಿಂದ ಶಬ್ದ ಉತ್ಪತ್ತಿಯಾಗಿ ಇವನಿಗೆ ರೀಚ್ ಆಗ್ತಾ ಇದೆ. ಇವನಿಗೆ ರೀಚ್ ಆಗೋಕ್ಕೆ 5 seconds ಟೈಮ್ ತಗೊಳ್ತಾ ಇದೆ. ಸ್ಪೀಡ್ ಸೇಮ್ 300 ಮೀಟರ್ ಪರ್ ಸೆಕೆಂಡ್. ಅದೇ ರೀತಿ ಇದೇ ಸೇಮ್ ಸೌಂಡ್ ಇದೇ ಪ್ಲೇಸಿಂದ ಇನ್ನೊಬ್ಬನಿಗೆ ರೀಚ್ ಆಗೋಕ್ಕೆ 6 seconds ತಗೊಳ್ತಾ ಇದೆ. 6 seconds, ಸೇಮ್ ಸ್ಪೀಡ್ 300 ಮೀಟರ್ ಪರ್ ಸೆಕೆಂಡ್. ಈ ಥರ ಇರುವಾಗ ಆ ಇಬ್ಬರು ವ್ಯಕ್ತಿಗಳ ನಡುವೆ ಇರುವಂಥ ಗರಿಷ್ಠ ಮತ್ತು ಕನಿಷ್ಠ ದೂರವನ್ನು ನಾವಿವತ್ತು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಫಸ್ಟ್ ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿರಬೇಕು. ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಇಂಟು ಟೈಮ್. ಓಕೆ, ಫಸ್ಟ್ ಕೇಸಿಗೆ ನಾನಿಲ್ಲಿ ಪರ್ಸನ್ 1ಗೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸ್ಪೀಡ್ ಎಷ್ಟಿದೆ? 300 ಇದೆ. ಹಾಗೆ ಟೈಮ್ ಎಷ್ಟಿದೆ? 5 seconds ಇದೆ. ನೆಕ್ಸ್ಟ್ 500, 500, 5 3s 15. ಡಿಸ್ಟೆನ್ಸ್ ಎಷ್ಟಿದೆ? ಫಸ್ಟ್ ಒನ್ ಡಿಸ್ಟೆನ್ಸ್ 1500 ಇದೆ. ನೆಕ್ಸ್ಟ್ ಸೆಕೆಂಡ್ ಡಿಸ್ಟೆನ್ಸ್ D2 ಅಂತ ಕರಿತೀನಿ. ಅದನ್ನ D2 ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಸೇಮ್ ಇರುತ್ತೆ 300 ಮೀಟರ್ ಪರ್ ಸೆಕೆಂಡ್, ಆದರೆ ಟೈಮ್ ಮಾತ್ರ ಚೇಂಜ್ ಆಗಿದೆ 6 seconds. 600, 600, 6 3s 18 D2. ಓಕೆ, ಜ್ಞಾಪಕ ಇಟ್ಕೊಳ್ರಿ. ಇಲ್ಲೇನಾಯಿತು, ಡಿಸ್ಟೆನ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಇದ್ದೀವಿ. ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡಿರಿ ಮೀಟರ್ ಪರ್ ಸೆಕೆಂಡ್ ಇದೆ. ಇದನ್ನು ನಾವು ಮೀಟರ್ ಅಂತಲೇ ನೋಟ್ ಮಾಡಬೇಕು, ಇದನ್ನು ಸಹ ಮೀಟರ್ ಅಂತಲೇ ನೋಟ್ ಮಾಡಬೇಕು. ಈಗ ಎರಡು ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಯಿತು, ಪರ್ಸನ್ 1ಗೆ ಮತ್ತು ಪರ್ಸನ್ 2ಗೆ. ಈಗ ನೆಕ್ಸ್ಟ್ ನಾವು ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ನ ಕ್ಯಾಲ್ಕುಲೇಟ್ ಮಾಡೋಣ. ಮ್ಯಾಕ್ಸಿಮಮ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ ನಾನು. ಮ್ಯಾಕ್ಸಿಮಮ್ ಗರಿಷ್ಠ ದೂರ, ಮ್ಯಾಕ್ಸಿಮಮ್ನ ನಾವು ಗರಿಷ್ಠ ಅಂತ ಕರಿತೀವಿ. ಗರಿಷ್ಠ ದೂರನ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಎರಡು ದೂರಗಳನ್ನ ನಾವು ಅಡಿಷನ್ ಮಾಡಬೇಕು. ಗರಿಷ್ಠ ದೂರ ಈಸ್ ಈಕ್ವಲ್ ಟು D1 ಪ್ಲಸ್ D2 ಈಸ್ ಈಕ್ವಲ್ ಟು D1 ಎಷ್ಟಿದೆ? 1500 ಪ್ಲಸ್ D2 ಎಷ್ಟಿದೆ? 1800
ಇವೆರಡನ್ನು ಆ್ಯಡ್ ಮಾಡಿದರೆ 3300 ಮೀಟರ್ ಬರುತ್ತೆ ಮ್ಯಾಕ್ಸಿಮಮ್ ಗರಿಷ್ಠ ದೂರ ಇಲ್ಲೆಷ್ಟು ಬಂತು 3300 ಮೀಟರ್ ಬಂತು. ಅವ್ರಿಗೆ ಆನ್ಸರ್ ಇಲ್ಲಿ ನೋಡ್ರಿ ಕಿಲೋಮೀಟರ್ಸಲ್ಲಿದ್ದಾವೆ, ಪ್ರತಿಯೊಂದು ಸಹ ಕಿಲೋಮೀಟರ್ಸಲ್ಲಿದ್ದಾವೆ. ನಾವು ಇದನ್ನು ಕಿಲೋಮೀಟರ್ಸಿಗೆ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡೋದು ಹೇಗಪ್ಪ ಅಂದರೆ 3300 ಡಿವೈಡೆಡ್ ಬೈ 1000. 0 get cancel, 0 get cancel, remaining 33/10. 33/10 is equal to 3.3 ಕಿಲೋಮೀಟರ್. 3.3 ಕಿಲೋಮೀಟರ್. ಹಾಗೆ ನೆಕ್ಸ್ಟ್ ಕನಿಷ್ಠ ದೂರ ಕಂಡುಹಿಡಿಯೋಣ. ಕನಿಷ್ಠ ದೂರ is equal to D1. ಕನಿಷ್ಠ ದೂರ D1 minus D2 or D2 minus D1. 1800 minus 1500. ಎರಡನ್ನು ಸಬ್ಸ್ಟ್ರಾಕ್ಟ್ ಮಾಡಿದರೆ ನಮಗೆ ಉಳಿಯೋದನ್ನು 300. ಈ 300 ಮೀಟರ್ನ ನಾವು ಕಿಲೋಮೀಟರಿಗೆ ಕನ್ವರ್ಟ್ ಮಾಡಬೇಕಂದ್ರೆ 300 ಡಿವೈಡೆಡ್ ಬೈ 1000. 0 get cancel, 0 get cancel, remaining 3/10. 0.3 ಕಿಲೋಮೀಟರ್. ಇದನ್ನು ನಾವು ಕನಿಷ್ಠ ದೂರ ಅಂತ ಕರಿತೀವಿ, ಇದನ್ನು ಗರಿಷ್ಠ ದೂರ ಅಂತ ಕರಿತೀವಿ. ಆಪ್ಷನ್ನಲ್ಲಿ ಎಲ್ಲಿದೆಯಪ್ಪ ಅಂದರೆ ಅದು ಲಾಸ್ಟ್ ಆಪ್ಷನ್ 3.3 ಕಿಲೋಮೀಟರ್ಸ್, ಹಾಗೆ 0.3 ಕಿಲೋಮೀಟರ್ಸ್. ಈ ಥರ ತುಂಬ ಈಸಿ ಇರ್ತವೆ ಕ್ವಶನ್ಸು. ನಾವು ಫಸ್ಟ್ ಕ್ವಶನ್ನ ಅನಲೈಸ್ ಮಾಡಬೇಕು ಪಿಕ್ಚರ್ ರೂಪದಲ್ಲಿ. ಒಬ್ಬ ವ್ಯಕ್ತಿ ಸೌಂಡ್ ಸೋರ್ಸ್ಗಿಂತ ತುಂಬ ದೂರದಲ್ಲಿದ್ದಾನೆ, ಇನ್ನೊಬ್ಬ ಸ್ವಲ್ಪ ದೂರದಲ್ಲಿದ್ದಾನೆ. ಸ್ಪೀಡ್ ಆಫ್ ಸೌಂಡ್ ಸೇಮ್ ಇದೆ, ಅದು 300 ಮೀಟರ್ ಪರ್ ಸೆಕೆಂಡ್. ಡಿಸ್ಟೆನ್ಸ್ ಮಾತ್ರ ಏನಾಗ್ತಾಯಿದೆ ಅಂದರೆ ಟೈಮ್ ಮಾತ್ರ ವೇರಿ ಆಗ್ತಾಯಿದೆ, ಸ್ವಲ್ಪ 1 ಸೆಕೆಂಡ್ ವೇರಿ ಆಗ್ತಾಯಿದೆ. ಆ 1 ಸೆಕೆಂಡ್ ವೇರಿ ಆದರೆ ಇಲ್ಲಿ ನೋಡ್ರಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. 3 ಕಿಲೋಮೀಟರ್ಸ್ ಅಷ್ಟು ಇಲ್ಲಿ ಡಿಫ್ರೆನ್ಸ್ ಆಗಿದೆ. ನೆಕ್ಸ್ಟ್, ಮ್ಯಾಕ್ ನಂಬರ್ ಈಸ್ ಯೂಸ್ಡ್ ಇನ್ ಕನೆಕ್ಷನ್ ವಿತ್ ದ ಸ್ಪೀಡ್ ಆಫ್. ಹಾಗೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮ್ಯಾಕ್ ಸಂಖ್ಯೆಯನ್ನು ಡ್ಯಾಶ್ನ ವೇಗ ಸೂಚಿಸಲು ಬಳಸಲಾಗುತ್ತದೆ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಶಬ್ದ ಆಗಿರ್ಬೋದು, ಏರ್ಕ್ರಾಫ್ಟ್ ಆಗಿರ್ಬೋದು, ಸ್ಪೇಸ್ ಕ್ರಾಫ್ಟ್ ಆಗಿರ್ಬೋದು, ಶಿಪ್ಸ್ ಆಗಿರ್ಬೋದು. ಇವುಗಳ ಯಾವ ವೇಗವನ್ನು ಕಂಡುಹಿಡಿಯಲು ನಾವು ಮ್ಯಾಕ್ ನಂಬರ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಇದನ್ನು ಜ್ಞಾಪಕ ಇಟ್ಕೊಳ್ಳೇಬೇಕಾಗುತ್ತೆ, ತುಂಬ ಇಂಪಾರ್ಟೆಂಟ್ ಇದು. ಇದು ಏನು ಮ್ಯಾಕ್ ನಂಬರ್ ನಮಗೆ ಫಸ್ಟ್ ಗೊತ್ತಿರಬೇಕು. ಮ್ಯಾಕ್ ನಂಬರ್ ಅಂದರೆ ಧ್ವನಿಯ ವೇಗದ ನಿರ್ದಿಷ್ಟ ಮಿತಿಯ ನಂತರದ ಹರಿವಿನ ಶಬ್ದದ ವೇಗ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟು, ಜ್ಞಾಪಕ ಇಟ್ಕೊಂಡಿರಿ. ಮ್ಯಾಕ್ ನಂಬರ್ ಅಂದರೆ ನಮಗೆ ಡೆಫಿನೇಷನ್ ಗೊತ್ತಿರಬೇಕು. ಅದು ಯಾವುದನ್ನು ಸೂಚಿಸುತ್ತೆ ಅಂದರೆ ಶಬ್ದ. ಜ್ಞಾಪಕ ಇಟ್ಕೊಳ್ರಿ, ಶಬ್ದ. ನಮಗೆ ಧ್ವನಿ ಅಂದರೆ ಗೊತ್ತಾಗ್ಬಿಡುತ್ತೆ, ಅದು ಶಬ್ದ. ಇಲ್ಲಿ ನಾವು ಯಾವುದನ್ನು ಬಳಸಬೇಕು ಅಂದರೆ ಅದು ಸೌಂಡ್. ಧ್ವನಿಯ ವೇಗದ ನಿರ್ದಿಷ್ಟ ಮಿತಿಯ ನಂತರ ಅರಿವಿನ ಶಬ್ದದ ವೇಗವನ್ನು ನಾವು ಮ್ಯಾಕ್ ಸಂಖ್ಯೆ ಅಂತ ಕರಿತೀವಿ. ಮ್ಯಾಕ್ ಸಂಖ್ಯೆ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 1000 ಮೈಕ್ರಾನ್ಸ್ ಈಸ್ ಈಕ್ವಲ್ ಟು 1000 ಮೈಕ್ರಾನ್ ಡ್ಯಾಶ್ ಸಮನಾಗಿರುತ್ತದೆ. ಇಲ್ಲಿ ಕೆಲವು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. 10⁻³ ಮೀಟರ್, 10⁻⁻6 ಮೀಟರ್, 10⁻⁻9 ಮೀಟರ್, 10⁻⁻12 ಮೀಟರ್. ಇವೆಲ್ಲವೂ ಸಹ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್. ಇದನ್ನು ನಾವೇನಂತ ಕರಿತೀವಿ ಅಂದರೆ ಮಿಲಿಮೀಟರ್ ಅಂತ ಕರಿತೀವಿ. ಇದನ್ನು ಏನಂತ ಕರಿತೀವಿ ಅಂದರೆ ಮೈಕ್ರೋಮೀಟರ್ ಅಂತ ಕರಿತೀವಿ. ಇದನ್ನು ನಾವು ನ್ಯಾನೋಮೀಟರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇದನ್ನು ಟೆರ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ, 1000 ಮೈಕ್ರಾನ್ಸ್ ಕೊಟ್ಟಿದ್ದಾರೆ. 1000 ಮೈಕ್ರಾನ್ಸ್ ಅಂದರೆ ಇಲ್ಲಿ ನೋಡ್ರಿ ಮೈಕ್ರಾನ್. 1000 ಮೈಕ್ರಾನ್ ಅಂದರೆ ಏನಾಗಿರುತ್ತೆ, ಅದು ಮಿಲಿಮೀಟರ್ ಆಗಿರುತ್ತೆ. 10⁻³ ಮೀಟರ್ ಆಗಿರುತ್ತೆ. ಓಕೆ, ಒಂದು ಮೈಕ್ರಾನಲ್ಲಿ 1000
ಮಿಲಿ ಇರುತ್ತೆ, ಜ್ಞಾಪಕ ಇಟ್ಕೊಳ್ರಿ. ಎಲ್ಲ ಇಂಕ್ರೀಸ್ ಆಗ್ತಾ ಹೋಗಿರ್ತವೆ, ಈ ಥರ ಈ ಕಡೆ ಡಿಕ್ರೀಸ್ ಆಗ್ತಾ ಹೋಗ್ತವೆ. 1000 ಮೈಕ್ರಾನ್ಗೆ ನಾವು 10⁻³ ಮೀಟರ್ ಅಂತ ಹೇಳ್ಬೋದು. ಜ್ಞಾಪಕ ಇಟ್ಕೊಳ್ರಿ. ಆನ್ಸರ್ ಯಾವುದಪ್ಪ ಅಂದರೆ ಅದು 10⁻³ ನೆಕ್ಸ್ಟ್, ಇಫ್ 2 ಬಾಡೀಸ್ ಆಫ್ ಡಿಫರೆಂಟ್ ಮಾಸಸ್ ಇನಿಷಿಯಲಿ ಅಟ್ ರೆಸ್ಟ್ ಆರ್ ಆ್ಯಕ್ಟೆಡ್ ಅಪಾನ್ ಬೈ ದ ಸೇಮ್ ಫೋರ್ಸ್ ಫಾರ್ ದ ಸೇಮ್ ಟೈಮ್ ದೆನ್ ದ ಬೋತ್ ಬಾಡೀಸ್ ಅಕ್ವೈರ್ ದ ಸೇಮ್. ನಾನು ಇದನ್ನು ಸಹ ನಿಮಗೆ ಪಿಕ್ಚರ್ ರೂಪದಲ್ಲಿ ತೋರಿಸ್ತಾ ಹೋಗ್ತೀನಿ. 2 ಆಬ್ಜೆಕ್ಟ್ ಇದ್ದಾವೆ. ಓಕೆ, 2 ಆಬ್ಜೆಕ್ಟ್ ಮೇಲೆ, 2 ವಸ್ತುಗಳ ಮೇಲೆ ಸೇಮ್ ಫೋರ್ಸ್ 1 ಫೋರ್ಸ್ 2, 2 ವಸ್ತುಗಳಿದ್ದಾವೆ. ಮಾಸಸ್ ಏನಾಗಿದ್ದಾವೆ, ಡಿಫ್ರೆಂಟ್ ಆಗಿದ್ದಾವೆ. ಇದು ಒಂದು 2 kg ಇದೆ ಅಂದ್ಕೊಳ್ರಿ, ಇದು ಒಂದು 4 kg ಇದೆ ಅಂದ್ಕೊಳ್ರಿ. ಇವೆರಡು ವಸ್ತು ಮೇಲೆ ಅಪ್ಲೈ ಮಾಡ್ತಿರೋ ಫೋರ್ಸು ಸೇಮ್ 10 ನ್ಯೂಟನ್ ಅಷ್ಟು ಇದೆ ಅಂದ್ಕೊಳ್ರಿ. ಎರಡಕ್ಕೂ ಸಹ ಸೇಮ್ 10 ನ್ಯೂಟನ್. ಹೀಗಿದ್ದಾಗ ನೆಕ್ಸ್ಟ್ ಅದು ಅಕ್ವೈರ್ ಮಾಡುತ್ತಲ್ಲ ಸ್ಪೀಡ್ ಆರ್ ವೆಲಾಸಿಟಿನ, ಇದರಲ್ಲಿ ಯಾವುದು ಸಮವಾಗಿರುತ್ತೆ ಅಂತ. ಒಂದು ವೇಳೆ ವಿವಿಧ ದ್ರವ್ಯರಾಶಿಗಳ 2 ಕಾಯಗಳು, ಇಲ್ಲಿ ನೋಡ್ರಿ ಡಿಫ್ರೆಂಟ್ ರಾಶಿ ಇದ್ದಾವೆ. ಇಲ್ಲಿ 2 kg ಇದೆ ಮತ್ತು 4 kg ಇದೆ. ಆರಂಭದಲ್ಲಿ ವಿಶ್ರಾಂತಿಯಲ್ಲಿದ್ದು ಇವಾಗ ಯಾವುದೇ ಮೋಷನ್ ಆಗ್ತಿಲ್ಲ, ರೆಸ್ಟಲ್ಲಿದ್ದಾವೆ. ಒಂದೇ ಸಮಯದಲ್ಲಿ ಒಂದೇ ಬಲದಿಂದ ಅದರ ಮೇಲೆ, ಈಗ ನೆಕ್ಸ್ಟ್ ನಾವು ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ, ಬಲನ ಒಂದೇ ಫೋರ್ಸ್ 2 ರಾಶಿ ಮೇಲೂ ಸಹ ಒಂದೇ ಫೋರ್ಸ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಅದೆಷ್ಟಪ್ಪ ಅಂದರೆ 10 ನ್ಯೂಟನ್. ಅದರ ಮೇಲೆ ಕ್ರಮವಹಿಸಿದಾಗ 2 ಕಾಯಗಳು ಒಂದೇ ಡ್ಯಾಶ್ ಪಡೆಯುತ್ತವೆ. ವೆಲಾಸಿಟಿ ಪಡೆಯೋಕ್ಕೆ ಚಾನ್ಸೇ ಇಲ್ಲ. ಯಾಕಪ್ಪ ಅಂದರೆ 2 ಸಹ ವೆಯ್ಟ್ ಡಿಫ್ರೆನ್ಸ್ ಇರೋದ್ರಿಂದ ಒಂದೇ ಬಲ ಅಪ್ಲೈ ಮಾಡಿದಾಗ 2 ಸಹ ಡಿಫ್ರೆಂಟ್ ವೆಲಾಸಿಟೀಸ್ ಇರ್ತವೆ. ವೆಲಾಸಿಟಿ ಆಗಲಿಲ್ಲ ಅಂದರೆ ವೆಲಾಸಿಟಿ ಎಕ್ಸ್ಪ್ಲೈನ್ ಮಾಡೋ ಆಕ್ಸಿಲರೇಷನ್ನು ಸಹ ಆನ್ಸರ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ನಮಗೆ ಗೊತ್ತಿರಲಿ, ಆಕ್ಸಿಲರೇಷನ್ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ, ವೇಗದಲ್ಲಾಗುವ ಬದಲಾವಣೆ. ಇಲ್ಲಿ ವೆಲಾಸಿಟಿನೇ ಸಮ ಇಲ್ಲ ಅಂದರೆ ಆಕ್ಸಿಲರೇಷನ್ ಆಗೋಕ್ಕೆ ಚಾನ್ಸೇ ಇಲ್ಲ. ನೆಕ್ಸ್ಟ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿನೂ ಸಹ ಇಲ್ಲಿ ಬರೋದೇ ಇಲ್ಲ. ಯಾಕೆಂದರೆ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಗೊತ್ತಿರಲಿ, ಆಫ್ mv². ಇಲ್ಲೇನಿದೆ, ವೆಲಾಸಿಟಿ ಇದೆ. ಇಲ್ಲಿ ವೆಲಾಸಿಟಿ ನಾವೀಗಾಗಲೇ ಸ್ಟ್ರೈಕ್ಔಟ್ ಮಾಡಿದ್ದೀವಿ. ಇಲ್ಲಿ ವೆಲಾಸಿಟಿನ ಯೂಸ್ ಮಾಡೋ ಕೈನೆಟಿಕ್ ಎನರ್ಜಿನೂ ಸ್ಟ್ರೈಕ್ಔಟ್ ಆಗುತ್ತೆ. ನಮಗೆ ಇನ್ನು ಉಳಿಯೋದು ಮೊಮೆಂಟಮ್ ಮಾತ್ರ. ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಪಿನ ನಾವು ಮೊಮೆಂಟಮ್ ಡಿನೋಟ್ ಮಾಡೋಕ್ಕೋಸ್ಕರ ಬಳಸ್ತೀವಿ. ಹಾಗೆ mv ಇದು ಮೊಮೆಂಟಮ್ ಫಾರ್ಮುಲಾ. ಓಕೆ, ಜ್ಞಾಪಕ ಇಟ್ಕೊಳ್ರಿ, ತುಂಬ ಇಂಪಾರ್ಟೆಂಟು ಮೊಮೆಂಟಮ್ ಫಾರ್ಮುಲಾ. P = mv. ರಾಶಿ ನೋಡ್ರಿ ಬದಲಾವಣೆ ಇದೆ, ವೆಲಾಸಿಟಿನೂ ಸಹ ಬದಲಾವಣೆ ಇದೆ. ಯಾಕೆ ಅಂದರೆ ವೆಲಾಸಿಟಿ ಸೇಮ್ ಆಗೋಕ್ಕೆ ಚಾನ್ಸೇ ಇಲ್ಲ, ಯಾಕೆಂದರೆ ರಾಶಿಗಳು ಬದಲಾವಣೆ ಇದೆ. ನಾನು ಇವಾಗ ಇದಕ್ಕೆ ವೆಲಾಸಿಟಿನ 4 ತೊಗೊಳ್ತಾ ಇದ್ದೀನಿ, 4 m/s. ಅದೇ ರೀತಿ ಇದು ರಾಶಿ ಜಾಸ್ತಿ ಇರೋದ್ರಿಂದ ಇದೇನಾಗುತ್ತೆ, ವೆಲಾಸಿಟಿ ಅರ್ಧ ಕಡಿಮೆ ಇರುತ್ತೆ. ಇಲ್ಲ ಅರ್ಧ ನಾವು ರಾಶಿನ ಜಾಸ್ತಿ ಮಾಡಿದ್ದೀವಿ ಅಂದರೆ ಇಲ್ಲಿ ವೆಲಾಸಿಟಿ ಕಡಿಮೆ ಇರುತ್ತೆ, 2 m/s. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಮೊದಲನೇ ಆಬ್ಜೆಕ್ಟಿಗೆ ನಾನು ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ. ಎಷ್ಟಿದೆ ಮಾಸು, 2 kg ಇದೆ. ಹಾಗೆ ಫಸ್ಟ್ ಮಾಸ್ ವೆಲಾಸಿಟಿ ಎಷ್ಟಿದೆ, 4 ಇದೆ. ನೆಕ್ಸ್ಟ್ P1 = 4 × 2 8. ಸೆಕೆಂಡ್ ಒಂದು ಕ್ಯಾಲ್ಕುಲೇಟ್ ಮಾಡೋಣ ಇವಾಗ. P2 = mv. ಸೆಕೆಂಡ್ ಆಬ್ಜೆಕ್ಟ್ದು ಮಾಸ್ ಎಷ್ಟಿದೆ, 4 ಇದೆ. ಹಾಗೆ ವೆಲಾಸಿಟಿ ಎಷ್ಟಿದೆ, ಸೆಕೆಂಡ್ ಆಬ್ಜೆಕ್ಟ್ದು 2 ಇದೆ. 2 4 × 2 8. ನೋಡ್ರಿ ಮೊಮೆಂಟಮ್ ಮಾತ್ರ ಸೇಮ್ ಇರುತ್ತೆ. ಜ್ಞಾಪಕ ಇಟ್ಕೊಳ್ರಿ, ಇದಕ್ಕೆ ಯಾವುದಪ್ಪ ಆನ್ಸರ್ ಅಂದರೆ ಅದು ಮೊಮೆಂಟಮ್. ಮೊಮೆಂಟಮ್ನ ನಾವು ಆವೇಗ ಅಂತ ಕರಿತೀವಿ. ಆವೇಗ ತುಂಬ ಇಂಪಾರ್ಟೆಂಟು, ನೆನಪಲ್ಲಿ ಇಟ್ಕೊಳ್ತಾ ಹೋಗಿ. ವಾಟ್ ಈಸ್ ದ ಟೆಂಪ್ರೇಚರ್ ಆಫ್ ದ ಸನ್ ಎಸ್ಟಿಮೇಟೆಡ್ ಅಟ್ ಅಪ್ರಾಕ್ಸಿಮೇಟ್ಲಿ? ಸೂರ್ಯನ ತಾಪವನ್ನು ಸರಿಸುಮಾರಿಗೆ ಎಷ್ಟೆಂದು ಅಂದಾಜಿಸಲಾಗಿದೆ? ನಾವಿಲ್ಲಿ ಜ್ಞಾಪಕ ಇಟ್ಕೊಳ್ಳೇಬೇಕಾಗುತ್ತೆ, ಯಾಕೆಂದರೆ ಇದು ಸಹ ನಾಲೆಡ್ಜ್ ಓರಿಯೆಂಟೆಡ್ ಕ್ವಶನ್ಸ್. ಅರೌಂಡಾಗೆ 6000 ಡಿಗ್ರಿ ಫ್ಯಾರನ್ನಷ್ಟು ಇರುತ್ತೆ. ಇದು NCERT ಬುಕ್ಕಲ್ಲಿರುವಂಥದ್ದು. ನಾವು ಇದನ್ನು ಜ್ಞಾಪಕ ಇಟ್ಕೊಳ್ಳೇಬೇಕು. ಕೆಲವೊಂದರಲ್ಲಿ 5000 ಸಮಥಿಂಗು ಸಹ ಕೊಟ್ಟಿರ್ತಾರೆ. ಆದರೆ ನಾವು ಯಾವುದೇ ಒಂದು ಆನ್ಸರ್ ಮಾಡುವಾಗ NCERT ಬುಕ್ ಓರಿಯೆಂಟೆಡಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಅದು ಎಷ್ಟಿದೆ ಅಂದರೆ NCERT ಬುಕ್ಗಳಲ್ಲಿ 6000 ಡಿಗ್ರಿ ಫ್ಯಾರನ್ಹೀಟ್ ಇದೆ. ನೆಕ್ಸ್ಟ್ 1 kg ಫೋರ್ಸ್ ಈಸ್ ಈಕ್ವಲ್ ಟು
1 kg ಶಕ್ತಿ ಡ್ಯಾಶ್ಗೆ ಸಮಾನ. ನಾವಿಲ್ಲಿ 1 kgf ಕೊಟ್ಟಿದ್ದಾರೆ, 1 kg ಫೋರ್ಸ್, 1 kg ಎಫ್ ಅಂತ ಕರಿತೀವಿ. ಹಾಗೆ ಇದ್ರ ವ್ಯಾಲ್ಯೂ ಎಷ್ಟಪ್ಪ ಅಂದರೆ ನಮಗೆ ಗೊತ್ತಿರಲಿ, 1 kg ವಸ್ತು 9.8 ನ್ಯೂಟನ್ನಷ್ಟು ಫೋರ್ಸ್ನ ನಮಗೆ ಉತ್ಪತ್ತಿ ಮಾಡುತ್ತೆ. ಅದೇ ರೀತಿ ಇಲ್ಲಿ ಏನಾದರೂ 2 kgf ಕೇಳಿದ್ರಪ್ಪ, 2 kgf, ಆವಾಗ ನೀವು 2 × 9.8 ನ್ಯೂಟನ್ನ ಮಾಡಬೇಕಾಗುತ್ತೆ ಮಲ್ಟಿಪ್ಲೈ. ಅದೇ ರೀತಿ 10 kgf ಕೇಳಿದರೆ, 10 kg ಫೋರ್ಸ್, 10 kg ಶಕ್ತಿ ಕೇಳಿದರೆ ಆವಾಗ 10 × 9.8, 10 × 9.8 98 ನ್ಯೂಟನ್. ಈ ಥರ ಬದಲು ಮಾಡ್ಬೋದು, ಫೋರ್ಸಸ್ಗಳನ್ನ ಚೇಂಜ್ ಮಾಡ್ಬೋದು. ಆ ಚೇಂಜ್ ಮಾಡಿದಾಗ ನೀವು ಈ ಥರ 9.8ಇಂದ ಮಲ್ಟಿಪ್ಲೈ ಮಾಡಬೇಕು. ಇದಕ್ಕೆ ನಾವು 1 ಮಲ್ಟಿಪ್ಲೈ ಮಾಡಿದ್ರೆ 1 kgನ 9.8 ನ್ಯೂಟನ್ನೇ ಬರುತ್ತೆ. ಓಕೆ, ನಾವು ಈ ಥರ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಯಾವಾಗ ಅಂದರೆ ಅಲ್ಲಿ ಬದಲಾವಣೆ ಆದರೆ, ಫೋರ್ಸ್ಗಳಲ್ಲಿ ಬದಲಾವಣೆ ಆದರೆ ಸಹ ನಾವು ಇಲ್ಲಿ 9.8ಇಂದ ಆ ಬದಲಾವಣೆಯ ನಂಬರ್ನ ಮಲ್ಟಿಪ್ಲೈ ಮಾಡಿದರೆ ನಮಗೆ ಕರೆಕ್ಟ್ ಆನ್ಸರು ಬರುತ್ತೆ. ನೆಕ್ಸ್ಟ್, ಇಂಟೆನ್ಸಿಟಿ ಆಫ್ ಸೌಂಡ್ ಅಟ್ ಎ ಪಾಯಿಂಟ್ ಈಸ್ ಡ್ಯಾಶ್ ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ದ ಸೋರ್ಸ್. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಇದು ಸಹ ನಾನು ನಿಮಗೆ ಪಿಕ್ಚರ್ ರೂಪದಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸೌಂಡ್ ಪ್ರೊಡ್ಯೂಸ್ ಆಗ್ತಾ ಇದೆ, ಸೌಂಡ್ ಶಬ್ದ ಈ ಸ್ಥಳದಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಓಕೆ, ಇಲ್ಲೊಬ್ಬ ಅಬ್ಸರ್ವರ್ ಇದ್ದಾನೆ ಅಂದ್ಕೊಳ್ರಿ, ಅಬ್ಸರ್ವರ್. ಇಲ್ಲಿಂದ ಉತ್ಪತ್ತಿಯಾದಂತಹ ಶಬ್ದ ಇವನಿಗೆ ರೀಚ್ ಆಗಬೇಕು. ಇಲ್ಲಿ ಡಿಸ್ಟೆನ್ಸ್ ಇರುತ್ತೆ, ದೂರ ಇರುತ್ತೆ. ಡಿಸ್ಟೆನ್ಸ್ ಇರುತ್ತೆ, ಅದನ್ನು ನಾವು ಕನ್ನಡದಲ್ಲಿ ದೂರ ಅಂತ ಕರಿತೀವಿ. ಓಕೆ, ಈ ವ್ಯಕ್ತಿ ತುಂಬ ದೂರ ಇದ್ದಾಗ ಏನಾಗುತ್ತೆ, ಸೌಂಡ್ ಇಲ್ಲಿ ಕಡಿಮೆ ಇರುತ್ತೆ, ಶಬ್ದ ಕನಿಷ್ಠ ಮಟ್ಟಕ್ಕಿರುತ್ತೆ. ಅದೇ ಈ ಅಬ್ಸರ್ವ್ ಈ ಕಡೆ ಬರ್ತಾ ಇರ್ತಾನೆ, ಅವಾಗೇನಾಗುತ್ತೆ, ಶಬ್ದ ಜಾಸ್ತಿ ಆಗುತ್ತೆ, ಶಬ್ದ ಗರಿಷ್ಠ ಮಟ್ಟವಾಗಿರುತ್ತೆ. ಯಾವಾಗ ಅಂದರೆ ಈ ಸೌಂಡು ಉತ್ಪತ್ತಿ ಮಾಡ್ತಿರುವಂಥ ಸೋರ್ಸ್ ಹತ್ತಿರಕ್ಕೆ ಬಂದಾಗ ನಮಗೆ ಶಬ್ದ ಜಾಸ್ತಿ ಕೇಳಿಸುತ್ತೆ, ಅದು ಗರಿಷ್ಠ ಮಟ್ಟದಲ್ಲಿರುತ್ತೆ. ಓಕೆ, ಇವಾಗ ಇಲ್ಲಿ ಅಬ್ಸರ್ವರ್ ಇದ್ದಾನೆ ಅಂದ್ಕೊಳ್ರಿ, ಅಬ್ಸರ್ವರ್. ಇವನು ಅಬ್ಸರ್ವರ್ 2. ಇವನು ಇಲ್ಲಿಂದ ಈ ಕಡೆ ಮೂವ್ ಆಗ್ತಾ ಇದ್ದಾನೆ, ಅಂದರೆ ಸೌಂಡ್ ಸೋರ್ಸ್ಗಿಂತ ತುಂಬ ದೂರ ಹೋಗ್ತಾ ಇದ್ದಾನೆ. ಇಲ್ಲಿ ಇವನಿಗೆ ಮ್ಯಾಕ್ಸಿಮಮ್ ಕೇಳಿಸ್ತಾ ಐತೆ. ಅದೇ ತುಂಬ ದೂರ ಸೋರ್ಸ್ನ ಬಿಟ್ಟು ತುಂಬ ದೂರ ಹೋಗ್ತಾ ಇದ್ದಾನೆ ಅಂದರೆ ಅವಾಗ ಏನಾಗುತ್ತೆ, ಸೌಂಡು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾವಾಗಲೂ ಸೌಂಡು ಇನ್ವರ್ಸ್ಲಿ ಪ್ರಪೋರ್ಷನ್ ಆಗಿರುತ್ತೆ. ಯಾವುದಕ್ಕೆ ಅಂದರೆ ಡಿಸ್ಟೆನ್ಸ್ಗೆ. ಶಬ್ದ ಉತ್ಪತ್ತಿ ಮಾಡುತ್ತಿರುವ ಸೋರ್ಸ್ಗಿಂತ ತುಂಬ ದೂರ ಹೋಗ್ತಾ ಇದ್ದಾನೆ ಅಂದರೆ ವ್ಯಕ್ತಿ, ಅವನಿಗೆ ಶಬ್ದ ಕೇಳಿಸೋದು ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಹಾಗೆ ತುಂಬ ಹೋದರೆ ಅವನಿಗೆ ಕೇಳಿಸ್ದಂಗೆ ಇರಲು ಸಹ ಆಗ್ಬೋದು. ಯಾವಾಗಲೂ ಇಲ್ಲಿ ಡಿಸ್ಟೆನ್ಸು ವಿಲೋಮಾನುಪಾತದಲ್ಲಿರುತ್ತೆ. ಯಾವುದಪ್ಪ ಇಲ್ಲಿ ಕರೆಕ್ಟ್ ಆನ್ಸರ್ ಅಂದರೆ ಲಾಸ್ಟ್ ಒನ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವಯರ್ ಆಫ್ ದ ಡಿಸ್ಟೆನ್ಸ್. ಯಾವಾಗಲೂ ದೂರ ಶಬ್ದಕ್ಕೆ ವಿಲೋಮ ಅನುಪಾತದಲ್ಲಿ ಇರುತ್ತೆ. ಜ್ಞಾಪಕ ಇಟ್ಕೊಳ್ರಿ, ತುಂಬ ಇಂಪಾರ್ಟೆಂಟ್. ಸೋರ್ಸ್ಗಿಂತ ದೂರ ಹೋದಂಗೆಲ್ಲ ಶಬ್ದ ಕಡಿಮೆ ಆಗ್ತಾ ಇರುತ್ತೆ. ಇದನ್ನು ನಾವು ವಿಲೋಮ ಅಂತ ಕರಿತೀವಿ. ಇಲ್ಲಾಂದರೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ, ಶಬ್ದ ಕಡಿಮೆ ಆಗ್ತಾ ಇದೆ. ಇನ್ವರ್ಸ್ಲಿ ಪ್ರಪೋರ್ಷನ್, ಯಾವುದೇ ಒಂದು ಕ್ವಾಂಟಿಟಿ ಕಡಿಮೆ ಆಗ್ತಾ ಇದ್ದರೆ ಇನ್ನೊಂದು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ, ಆದರೆ ಶಬ್ದ ಕಡಿಮೆ ಆಗ್ತಾ ಇದೆ. ಈ ಥರ ಕ್ವಾಂಟಿಟೀಸ್ ಇದ್ದಾಗ ನಾವು ಅವನ್ನ ವಿಲೋಮ ಅನುಪಾತ ಅಂತ ಕರಿತೀವಿ, ಆರ್ ಇನ್ವರ್ಸ್ಲಿ ಪ್ರಪೋರ್ಷನ್ ಅಂತ ಕರಿತೀವಿ. ನೆಕ್ಸ್ಟ್, ಇಫ್ ಎ ಲೂಪ್ ಇನ್ ಎ ಬೇಸಿಕ್ DC ಜನರೇಟರ್ ಸಡನ್ಲಿ ಬಿಗಿನ್ಸ್ ರೊಟೇಟಿಂಗ್ ಅಟ್ ಅ ಫಾಸ್ಟರ್ ಸ್ಪೀಡ್, ದ ಇಂಡ್ಯೂಸ್ಡ್ ವೋಲ್ಟೇಜ್. ಅದನ್ನು ನಾವು ಕನ್ನಡದಲ್ಲಿ ನೋಡ್ಬೇಕಂದ್ರೆ, ತಳಮಟ್ಟದ DC ಜನರೇಟರ್ನ ಒಂದು ಕುಣಿಕೆ ಹಠಾತ್ತನೆ ಹೆಚ್ಚುವರಿ ವೇಗದಲ್ಲೂ ಸುತ್ತಲು ಆರಂಭಿಸಿದ್ದಲ್ಲಿ ಪ್ರೇರಿತ ವಿದ್ಯುತ್ ವಿಭವಾಂತರದ ಪ್ರಮಾಣ. ನಮಗೆ ಫಸ್ಟ್ ಕೆಲವೊಂದು ಡೆಫಿನೇಷನ್ಸ್ ಗೊತ್ತಿರಬೇಕಾಗುತ್ತೆ. ಇಲ್ಲಿ ನೋಡಿರಿ, ಜನರೇಟರ್ ಇದೆ, DC ಜನರೇಟರ್. ಜನರೇಟರ್ ಅಂದರೆ ನಮಗೆ ಗೊತ್ತಿರಬೇಕು ಏನು ಮಾಡುತ್ತಪ್ಪ ಇದು ಅಂದರೆ ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಮೆಕ್ಯಾನಿಕಲ್ ಎನರ್ಜಿ ಅಂದರೆ ಯಾಂತ್ರಿಕ. ಓಕೆ, ಜ್ಞಾಪಕ ಇಟ್ಕೊಳ್ರಿ, ತುಂಬ ಇಂಪಾರ್ಟೆಂಟು. ಜನರೇಟರ್ ಏನು ಮಾಡ್ತಪ್ಪ ಅಂದರೆ ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ನಾನು ನಿಮಗೊಂದು ಸಿಂಪಲ್ಲಾಗಿ ಎಕ್ಸಾಂಪಲ್, ಒಂದು ರೋಟ್ರ್ ಇದೆ,
ಇದರಲ್ಲಿ ಲೂಪ್ಸ್ ಇರ್ತವೆ, ಅಂದರೆ ಕಾಪರ್ ವೈರ್ಗಳನ್ನ ಸರ್ಕ್ಯುಲಲ್ಲಿ ಶೇಪ್ ಸುತ್ತಿರ್ತಾರೆ. ನೀವೆಲ್ಲರೂ ಎಲೆಕ್ಟ್ರಿಕ್ ಮೋಟರ್ಸಲ್ಲಿ ನೋಡಿರ್ಬೋದು, ಅಥವಾ ಫ್ಯಾನು ಮತ್ತು ಮಿಕ್ಸರ್ಗಳಲ್ಲೂ ಸಹ ಇರುತ್ತೆ. ಈ ಥರ ಕಾಯಿಲ್ ಏನಾಗಿರುತ್ತೆ, ಸುತ್ತಿರುತ್ತೆ. ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರ ಅಂದ್ಕೊಳ್ತೀನಿ ನಾರ್ಮಲಾಗಿ. ಯಾವಾಗ ಇಲ್ಲಿ ಇನ್ಸರ್ಟ್ ಮಾಡಿರುವಂತಹ ರಾಡ್, ಯಾವಾಗ ನಾವು ಒಂದು ಕಾಯಿಲ್ ಮಧ್ಯೆ ಯೂಸ್ ಮಾಡ್ತೀವಲ್ಲ, ಈ ರಾಡ್ನ ನಾವು ಏನಂತ ಕರಿತೀವಿ ಅಂದರೆ ಪ್ಲಂಗರ್ ಅಂತಲೂ ಕರಿತೀವಿ. ಕಾಮನ್ನಾಗಿ ಸ್ಟೀಲು ಮತ್ತು ಐರನ್ನ ಮ್ಯಾಕ್ಸಿಮಮ್ಮಾಗಿ ಬಳಸ್ತಾರೆ. ಸ್ಟೀಲ್ ಆರ್ ಐರನ್ ಇವನ್ನ ಕೋರ್ ಅಂತಲೂ ಕರಿತೀವಿ. ಸೋಲನಾಯ್ಡ್ ಒಳಗೆ ನಾವು ಸೋಲನಾಯ್ಡ್ ಅಂದರೆ ಗೊತ್ತಿರಲಿ, ಮೆನಿ ಟರ್ಮ್ಸ್ ಆಫ್ ಕಾಪರ್ ವೈರ್, ಅದನ್ನು ಸೋಲನಾಯ್ಡ್ ಅಂತ ಕರಿತೀವಿ. ಇಲ್ಲಿ ಲೂಪ್ಸ್ಗಳಿದ್ದಾವೆ, ಕರೆಂಟ್ ವೈರ್ಸ. ಇದರೊಳಗೆ ನಾನು ಒಂದು ರಾಡ್ ಇಟ್ಟಿದ್ದೀನಿ. ಈ ರಾಡ್ ಏನಾದ್ರು ಜೋರಾಗೆ ಸುತ್ತಕ್ಕೆ ಸ್ಟಾರ್ಟ್ ಆದರೆ ಏನು ಆಗುತ್ತೆ ಅಂದರೆ ಇಲ್ಲಿ ವೋಲ್ಟೇಜು ಸಹ ಇನ್ಕ್ರೀಸ್ ಆಗುತ್ತೆ. ಇವೆರಡೂ ಸಹ ಡೈರೆಕ್ಟ್ಲಿ ಪ್ರಪೋರ್ಷನ್. ಆ ಲೂಪಲ್ಲಿ ರೊಟೇಷನ್ ಜಾಸ್ತಿ ಆದರೆ, ಆ ಕೋರ್ದು ರೊಟೇಷನ್ ಜಾಸ್ತಿ ಆದರೆ ವೋಲ್ಟೇಜು ಜಾಸ್ತಿ ಆಗುತ್ತೆ. ವೋಲ್ಟೇಜ್ನ ವಿಭವಾಂತರ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟು. ಜನ್ರೇಟರ್ ಮೀನಿಂಗ್ ಜ್ಞಾಪಕ ಇರಲಿ, ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಯಾವುದೇ ಒಂದು ಸೆಟ್ಟಲ್ಲಿ ಯಾವುದು ಜಾಸ್ತಿ ಆದರೂ, ಅದು ರೋಟ್ರ್ ಸ್ಪೀಡ್ ಜಾಸ್ತಿ ಆದರೂ ವೋಲ್ಟೇಜ್ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಸಹ ನಿಮಗೆ ಗೊತ್ತಿರಲಿ, ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಎ 25 Newton ಬಾಕ್ಸ್ ಈಸ್ ಪುಲ್ಡ್ ಅಕ್ರಾಸ್ ಎ ಫ್ರಿಕ್ಷನ್ಲೆಸ್ surface by an applied force of 22 Newton. The coefficient of kinetic friction between the box and the surface is 0.3 and find the acceleration of the box. Use gravitation ಕೊಟ್ಟಿದ್ದಾರೆ 10 meter/second. ಅದನ್ನೇ ನಾನು ಕನ್ನಡದಲ್ಲಿ ನಿಮಗೆ ಪಿಕ್ಚರ್ ರೂಪದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಒಂದು ವಸ್ತುವಿದೆ, ಒಂದು ವಸ್ತುವಿನ ತೂಕ ಎಷ್ಟಿದೆಯಪ್ಪ ಅಂದರೆ ಅದು 25 ನ್ಯೂಟನ್ ಇದೆ. ಈ ವಸ್ತುವಿನ ಮೇಲೆ 22 ನ್ಯೂಟನ್ನಷ್ಟು ಬಲ ಪ್ರಯೋಗ ಮಾಡ್ತಿದ್ದಾರೆ. ಬಲ ಪ್ರಯೋಗ ಮಾಡಿದಾಗ ಈ ಸರ್ಫೇಸ್ ಮತ್ತು ಈ ವಸ್ತುವಿನ ಮಧ್ಯೆ ಫ್ರಿಕ್ಷನ್ ಎಷ್ಟಿದೆ ಅಂದರೆ ಅದು 0.3 ಇದೆ. ಇದು ಪಿಕ್ಚರೈಸ್ಡ್ ಎಕ್ಸ್ಪ್ಲನೇಷನ್. ಒಂದು ವಸ್ತುವಿದೆ, 25 ನ್ಯೂಟನ್ನಷ್ಟಿದೆ. ಆ ವಸ್ತುವಿನ ಮೇಲೆ 22 ನ್ಯೂಟನ್ನಷ್ಟು ಬಲ ಪ್ರಯೋಗ ಮಾಡ್ತಾಯಿದ್ದೀವಿ. ಆ ವಸ್ತು ಮತ್ತು ಈ ಸರ್ಫೇಸ್ ಮಧ್ಯೆ ಎಷ್ಟು ಫ್ರಿಕ್ಷನ್ ಇದೆ ಅಂದರೆ ಅದು 0.3 ಫ್ರಿಕ್ಷನ್ ಇದೆ. ಕೆಲವೊಂದು ನಾನು ಸಿಂಬಲ್ಸ್ನ ಯೂಸ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ, ತುಂಬ ಇಂಪಾರ್ಟೆಂಟ್. FK ಅಂದರೆ ನಿಮಗೆ ಗೊತ್ತಿರಲಿ, ಇದು ಫೋರ್ಸ್ ಆಫ್ ಕೈನೆಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಫೋರ್ಸ್ ಆಫ್ ಕೈನೆಟಿಕ್ ಫ್ರಿಕ್ಷನ್. ಹಾಗೆ μK ಕೋಯಿಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಕೋಯಿಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್. ನೆಕ್ಸ್ಟ್ ಫೋರ್ಸ್, ನೆಟ್ ಫೋರ್ಸಿಗೆ ನಾವು F ನೆಟ್ ಅಂತ ಬರ್ತೀವಿ. ಓಕೆ, ಇಲ್ಲಿಂದ ನಾವು ಕ್ಲೀನಾಗಿ ಪಿಕ್ಚರ್ ಅನಲೈಸ್ ನೋಡಾಯಿತು. ಈಗ ನಾನು ಎಕ್ಸ್ಪ್ಲನೇಷನ್ ಮತ್ತು ಕ್ಯಾಲ್ಕುಲೇಷನಿಗೆ ಬರ್ತೀನಿ. ನಮಗೆ ಇವಾಗ ಏನು ಕಂಡುಹಿಡಿಬೇಕು? FK ಕಂಡುಹಿಡಬೇಕು, ಫೋರ್ಸ್ ಆಫ್ ಕೈನೆಟಿಕ್ ಫ್ರಿಕ್ಷನ್. ನನಗೆ ಫೋರ್ಸ್ ಆಫ್ ಕೈನೆಟಿಕ್ ಫ್ರಿಕ್ಷನ್ ಬೇಕು ಅಂದರೆ ಇದು ಯಾವುದ್ರ ಪ್ರಾಡಕ್ಟ್ ಆಗಿರುತ್ತೆ ಅಂದರೆ ಕೋಯಿಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್ನು ಮತ್ತು ವೆಯ್ಟ್ನ ಪ್ರಾಡಕ್ಟ್ ಆಗಿರುತ್ತೆ. ಇಲ್ಲಿ ನೋಡ್ರಿ ಎಷ್ಟಿದೆ ಕೈನೆಟಿಕ್ ಫ್ರಿಕ್ಷನ್ನು? 0.3 ಇದೆ. ಹಾಗೆ ವಸ್ತುವಿನ ತೂಕ ಎಷ್ಟಿದೆ? 25 ನ್ಯೂಟನ್ ಇದೆ. 25 × 3 75. 1 ಡೆಸಿಮಲ್ ಪಾಯಿಂಟ್ ಇದೆ, ಡೆಸಿಮಲ್ ನ್ಯೂಟನ್. FK ಕ್ಯಾಲ್ಕುಲೇಟ್ ಮಾಡಿದ್ವಿ. FK ಎಷ್ಟಿದೆ ಅಂದರೆ ಅದು 7.5 ನ್ಯೂಟನ್ ಅಷ್ಟಿದೆ. ನೆಕ್ಸ್ಟ್ ನಾವು ನೆಟ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಅದನ್ನು ನಾವು F ನೆಟ್ ಅಂತ ಕರಿತೀವಿ. F ನೆಟ್ ಎಷ್ಟಿದೆಯಪ್ಪ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. F ನೆಟ್ ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಅಪ್ಲೈಡ್ ಫೋರ್ಸ್ ಮೈನಸ್ FK, ಫೋರ್ಸ್ ಆಫ್ ಕೈನೆಟಿಕ್ ಫ್ರಿಕ್ಷನ್. ಇಲ್ಲಿ ಅಪ್ಲೈಡ್ ಫೋರ್ಸ್ ಎಷ್ಟಿದೆ? ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡುವಾಗ ಎಷ್ಟಿತ್ತು ಅಪ್ಲೈಡ್ ಫೋರ್ಸು? 22 ನ್ಯೂಟನ್ ಅಷ್ಟಿತ್ತು. ಮತ್ತು ಇಲ್ಲಿ FK ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, 7.5 ಇದೆ. 7.5 ಇದೆ. ನಾವಿದನ್ನು ಸಬ್ಸ್ಟ್ರಾಕ್ಟ್ ಮಾಡಿದರೆ 14.5 ನ್ಯೂಟನ್ನಷ್ಟು ಬರುತ್ತೆ. ಇದನ್ನು ನಾವು ನೆಟ್ ಫೋರ್ಸ್ ಅಂತ ಕರಿತೀವಿ, F ನೆಟ್. ಇವಾಗ ನಾವೇನೇನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ? ಫೋರ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದು ಫ್ರಿಕ್ಷನ್, ಕೈನೆಟಿಕ್ ಫ್ರಿಕ್ಷನ್. ಹಾಗೆ ಫೋರ್ಸ್, ಟೋಟಲ್ ಫೋರ್ಸ್ನ ಸಹ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ನಾವು ಇವಾಗ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ತುಂಬ ಇಂಪಾರ್ಟೆಂಟ್. ಇದ್ರ ಮಾಸ್
ತೂಕ ಕೊಟ್ಟಿರೋದವರು, ಮಾಸ್ ಕೊಟ್ಟಿಲ್ಲ. ಮಾಸ್ ಅಂದರೆ ರಾಶಿ, ಅದು ನ್ಯೂಟನ್ ಕೊಟ್ಟಿರೋದ್ರಿಂದ ಅದು ವೆಯ್ಟ್ ಆಗುತ್ತೆ ವಿತ್ ಗ್ರಾವಿಟೇಷನ್. ನಾವಿಲ್ಲಿ ಮಾಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಂದ್ರೆ ವೆಯ್ಟ್ ಫಾರ್ಮುಲಾ ಯೂಸ್ ಮಾಡಿ. ವೆಯ್ಟ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಗ್ರಾವಿಟಿ. ನಾವಿಲ್ಲಿ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಮಾಸ್ ಈಸ್ ಈಕ್ವಲ್ ಟು W/G. W ಅವರೇ ಕೊಟ್ಟಿದ್ದಾರೆ, ಅದೆಷ್ಟಿದೆ? 25 ಇದೆ. ಗ್ರಾವಿಟಿ ಕೊಟ್ಟಿದ್ದಾರೆ 10 ಇದೆ. 10 1 10, 2.5 ಮಾಸ್ ಎಷ್ಟು ಬಂತು? 2.5 kg ಬಂತು. 2.5 kg ಬಂತು. ಇವಾಗ ನಮಗೆ ಮಾಸ್ ಸಿಕ್ತು, ಹಾಗೆ ಫೋರ್ಸು ಸಿಕ್ಕಿದೆ. ಈಗ ನಾವು ಫೋರ್ಸ್ ಫಾರ್ಮುಲಾ ಅಂದರೆ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನಲ್ಲಿ ನಮಗೆ ಗೊತ್ತಿದೆ. ಫೋರ್ಸ್ F ಈಸ್ ಈಕ್ವಲ್ ಟು M ಇಂಟು ಎ. ನಾವು ಎ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಫ್ ನಮಗೆ ಗೊತ್ತಿದೆ, ಎಮ್ ಗೊತ್ತಿದೆ. ಎ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಎ ಈಸ್ ಈಕ್ವಲ್ ಟು F ಡಿವೈಡೆಡ್ ಬೈ ಎಮ್. ನೆಕ್ಸ್ಟ್ ಈ ಎಫ್ನ ಸಬ್ಸ್ಟಿಟ್ಯೂಟ್ ಮಾಡಿರಿ. ಟೋಟಲ್ ನೆಟ್ ಫೋರ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ 14.5 ಆ್ಯಂಡ್ ಮಾಸು ಸಹ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 2.5. ನಾನು ಡೆಸಿಮಲ್ ನಾವು ಹೋಲ್ ನಂಬರಿಗೆ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ. ಇಂಟು 10 ಮಾಡಿ 145 ಡಿವೈಡೆಡ್ ಬೈ 25. ನೆಕ್ಸ್ಟ್ 25 5s 125, ರಿಮೈನಿಂಗ್ 20 0.8 8s 5.8 meter per second square. Acceleration is equal to 5.8 meter per second square. ನಾವು ಆಪ್ಷನಲ್ಲಿ ನೋಡ್ಬೋದು, ಆನ್ಸರ್ ಇದೆ. ಓಕೆ, ಇವೆಲ್ಲವೂ ಸಹ ನಿಮಗೆ ತುಂಬ ಫೆಮಿಲಿಯರ್ ಆಗಿರ್ಬೇಕಂದ್ರೆ ಇವನ್ನ ನೀವು ಜ್ಞಾಪಕ ಇಟ್ಕೊಂಡಿರಬೇಕು. ಇವು ಗೊತ್ತಿದ್ದಾಗ ಮಾತ್ರ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದಾಗುತ್ತೆ. ಇಲ್ಲಾಂದರೆ ತುಂಬ ಡಿಫಿಕಲ್ಟ್ ಅನಿಸುತ್ತೆ. ಲೆಕ್ಕ ಈಸಿ ಇರುತ್ತೆ. ನೀವು ಫಿಸಿಕ್ಸಲ್ಲಿ ಯಾವುದೇ ಒಂದು ಕ್ವಶನನ್ನಾಗಲಿ ಅನಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ಇನ್ಸ್ಟಂಟೇನಿಯಸ್ ಆ್ಯಂಡ್ ಅವರೇಜ್ ವೆಲಾಸಿಟೀಸ್ ಬಿಕಮ್ಸ್ ಈಕ್ವಲ್ ವೆನ್. ಅದನ್ನು ಕನ್ನಡದಲ್ಲಿ ನೋಡಬೇಕಂದ್ರೆ ವಸ್ತುವು ಡ್ಯಾಶ್ ತತ್ಕ್ಷಣದ ಹಾಗೂ ಸರಾಸರಿ ವೇಗ ಸಮನಾಗಿರುತ್ತದೆ. ಇಲ್ಲಿ ತತ್ಕ್ಷಣ ಮತ್ತು ತ್ವರಿತ ಅಂತ ಕರಿತೀವಿ. ಅದನ್ನ ತತ್ಕ್ಷಣ ಹಾಗೂ ಸರಾಸರಿ ವೇಗ ಸಮನಾಗಿರಬೇಕು ಅಂದರೆ ಇಲ್ಲೂ ಸಹ ನಾವು ಇದು ನಾಲೆಡ್ಜ್ ಓರಿಯೆಂಟೆಡ್ ಕ್ವಶನ್ ಆಗಿರೋದ್ರಿಂದ ಜ್ಞಾಪಕ ಇಟ್ಕೊಬೇಕು. ಯಾವುದೇ ಒಂದು ವಸ್ತುವಿನ ಆಕ್ಸಿಲರೇಷನ್ 0 ಆಗಿದ್ದಾಗ ಮಾತ್ರ ತತ್ಕ್ಷಣ ಹಾಗೂ ಸರಾಸರಿ ಸಮನಾಗಿರುತ್ತದೆ. ಓಕೆ, ಜ್ಞಾಪಕ ಇಟ್ಕೊಳ್ರಿ. ಆಕ್ಸಿಲರೇಷನ್ ಇದ್ದಾಗ ಮಾತ್ರ ತತ್ಕ್ಷಣ ಮತ್ತು ಸರಾಸರಿ ವೇಗ ಈಕ್ವಲ್ಸ್ ಆಗುತ್ತೆ. ಈಕ್ವಲ್ಸ್ ಆದಾಗ ಆಕ್ಸಿಲರೇಷನ್ 0 ಇರುತ್ತೆ. ಅದು ತುಂಬ ಇಂಪಾರ್ಟೆಂಟು, ನೀವು ಜ್ಞಾಪಕ ಇಟ್ಕೊಬೇಕಾಗುತ್ತೆ. ನೆಕ್ಸ್ಟ್, ಇಫ್ ದ ಬುಲೆಟ್ ಆಫ್ ಮಾಸ್ 20 grams ಈಸ್ ಫೈರ್ಡ್ ಫ್ರಮ್ ಎ ಗನ್ 5 kg ವಿತ್ ಎ ವೆಲಾಸಿಟಿ ಆಫ್ 100 meter per second, ದೆನ್ ರಿಕಾಯ್ಲ್ ಆಫ್ ಗನ್ ಈಸ್. ಅದನ್ನೇ ನಾವು ಕನ್ನಡದಲ್ಲಿ ನೋಡ್ಬೇಕಂದ್ರೆ 5 kg ಬಂದೂಕಿನಿಂದ 20 ಗ್ರಾಮ್ ತೂಕದ ಗುಂಡನ್ನು 100 meter per second ವೇಗದಿಂದ ಹೊಡೆದಲ್ಲಿ ಬಂದೂಕಿನ ಹಿಮ್ಮೆಟ್ಟಿಸುವಿಕೆ. ಓಕೆ, ನಾವು ಯಾವ್ದಾದ್ರು ಒಂದು ಗನ್ ಫೈರ್ ಮಾಡಿದಾಗ ಆ ಗನ್ ಸ್ವಲ್ಪ ಹಿಂದೆ ಬರುತ್ತೆ. ಓಕೆ, ಅದನ್ನು ನಾವು ರೀಕಾಯಿಲ್ ವೆಲಾಸಿಟಿ ಅಂತ ಕರಿತೀವಿ. ಅದು ನೋಡ್ತಾ ಹೋಗೋಣ, ತುಂಬ ಇಂಪಾರ್ಟೆಂಟ್. ಇದು ಸಹ ಫಾರ್ಮುಲಾ ಆಗಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಒಂದು ಪಿಕ್ಚರ್ ರೂಪದಲ್ಲಿ ನಿಮಗೆ ಅನಲೈಸ್ ಮಾಡ್ತೀನಿ. ಒಂದು ಗನ್ ಇದೆ, ಆ ಗನ್ ತೂಕ ಎಷ್ಟಿದೆಯಪ್ಪ ಅಂದರೆ 5 kg ಇದೆ. ಇಲ್ಲಿ ಬುಲೆಟ್ ಇದೆಯಲ್ಲ, ಈ ಬುಲೆಟ್ದು 20 ಗ್ರಾಮ್ ಇದೆ. 20 ಗ್ರಾಮ್ ಇದು ಫೈರ್ ಆದಾಗ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂದರೆ 100 meter per second ಇದೆ. ಬುಲೆಟ್ ಸ್ಪೀಡ್ ಎಷ್ಟಿದೆ? 100 meter per second ಇದೆ. ಹಾಗಾದರೆ ಗಂದು kg ತೂಕ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು V2ನ ಎಷ್ಟು ಬ್ಯಾಕ್ವರ್ಡ್ ಮೂಮೆಂಟ್ ಇದೆ ಅದನ್ನು. ಇಲ್ಲಿ ಇದನ್ನು M1 ಅಂತ ಕರಿತೀನಿ. ಇಲ್ಲಿ ಬರಿತಾ ಹೋಗ್ತೀನಿ ನೋಡ್ರಿ. M1 ಬುಲೆಟ್ ಮಾಸ್ ಎಷ್ಟಿದೆ? 20 ಗ್ರಾಮ್ ಇದೆ. ಇಲ್ಲಿ ಗನ್ kg ಇರೋದ್ರಿಂದ ನಾವು ಒಂದೇ ಯೂನಿಟಿಗೆ ಕನ್ವರ್ಟ್ ಮಾಡಬೇಕು. ಈ 20 ಗ್ರಾಮ್ನ kg ಕನ್ವರ್ಟ್ ಮಾಡಿದರೆ 20 ಡಿವೈಡೆಡ್ ಬೈ 1000, 0 ಗೆಟ್ ಕ್ಯಾನ್ಸಲ್, ರಿಮೈನಿಂಗ್ 0.02 kg. ಹಾಗೆ M1 V1 ಎಷ್ಟಿದೆಯಪ್ಪ ಬುಲೆಟ್ದು? ಅದು 100 meter per second ಇದೆ. ಇದು ಫಸ್ಟ್ ಬುಲೆಟ್ದಾಯಿತು. ನೆಕ್ಸ್ಟು ಗನ್ನಿಂದು M2 ಈಸ್ ಈಕ್ವಲ್ ಟು 5 kg. ಅದೇ ರೀತಿ V2 ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇಷ್ಟು ಕ್ವಶನಲ್ಲಿದೆ.
ಇದನ್ನು ಯೂಸ್ ಮಾಡ್ಕೊಂಡು ನಾವು ಮೊಮೆಂಟಮ್ ಮೇಲೆ ಸಹ ಕ್ಯಾಲ್ಕುಲೇಟ್ ಮಾಡ್ಬೋದು. ಫಾರ್ಮುಲಾ ಬರಿತಾ ಇದ್ದೀನಿ, ತುಂಬ ಇಂಪಾರ್ಟೆಂಟು, ಜ್ಞಾಪಕ ಇಟ್ಕೊಳ್ರಿ, ಇದು ತುಂಬ ಯೂಸ್ ಆಗುತ್ತೆ. m1u1 ಪ್ಲಸ್ m2u2 ಇಸ್ ಈಕ್ವಲ್ ಟು m1v1 ಪ್ಲಸ್ m2v2. ಇಲ್ಲಿ ನೋಡ್ರಿ, ಗನ್ ಆಗಲಿ ಮತ್ತು ಬುಲೆಟ್ ಆಗಲಿ ಫಸ್ಟಿಗೆ ಏನಾಗುತ್ತೆ, ರೆಸ್ಟಲ್ಲಿರುತ್ತೆ. ರೆಸ್ಟಲ್ಲಿದ್ದರೆ ನಾವು ಅದನ್ನು ಇನಿಷಿಯಲ್ ವೆಲಾಸಿಟಿ ಅಂತ ಕರಿತೀವಿ. ಜ್ಞಾಪಕ ಇಟ್ಕೊಳ್ರಿ, ಯುನ ಇನಿಷಿಯಲ್ ವೆಲಾಸಿಟಿ ಅಂತ ಕರಿತೀವಿ. ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆಯಪ್ಪ ಗಂದು ಮತ್ತು ಬುಲೆಟ್ದು ಅಂದರೆ u1 0 ಇದೆ, u2 0 ಇದೆ. u1 u2 0 ಆದರೆ ಈ ಕಡೆ ಫುಲ್ 0 ಆಗಿಬಿಡುತ್ತೆ. u1 0 u2 0. ಯಾಕೆಂದರೆ u1 ಅಂದರೆ ಇನಿಷಿಯಲ್ ವೆಲಾಸಿಟಿ ಆಫ್ ದ ಬುಲೆಟ್. ಬುಲೆಟ್ ಏನಾಗಿತ್ತು, ಫಸ್ಟು ರೆಸ್ಟಲ್ಲಿರುತ್ತೆ. ರೆಸ್ಟಲ್ಲಿದೆ ಅಂದರೆ ಇನಿಷಿಯಲ್ ವೆಲಾಸಿಟಿ 0 ಆಗಿರುತ್ತೆ. ಅದೇ ರೀತಿ ಗನ್ನು ಸಹ ರೆಸ್ಟಲ್ಲಿರುತ್ತೆ. ಫಸ್ಟು ರೆಸ್ಟಲ್ಲಿದೆ ಅದಂದರೆ ಇನಿಷಿಯಲ್ ವೆಲಾಸಿಟಿ ಆಫ್ ದ ಗನ್ ಎಷ್ಟಿರುತ್ತೆ, 0 ಆಗಿರುತ್ತೆ. ಹಾಗಾದರೆ ಈ ಕಡೆ ನಾವು m1 ಇಂಟು 0 ಪ್ಲಸ್ m2 ಇಂಟು 0 ಇಸ್ ಈಕ್ವಲ್ ಟು m1 v1 ಪ್ಲಸ್ m2 v2. ಇದಷ್ಟು ಸಹ 0 ಆಗುತ್ತೆ. 0 ಇಸ್ ಈಕ್ವಲ್ ಟು m1 v1 ಪ್ಲಸ್ m2 v2. ನಾನು ಈ m2 v2ನ ಈ ಕಡೆ ಕಳಿಸ್ತೀನಿ. m2 v2 ಇಲ್ಲಿ ಪ್ಲಸ್ ಇದೆ, RHS ಇಂದ LHSಗೆ ಬಂದರೆ ಮೈನಸ್ ಆಗುತ್ತೆ. m1 v1. ಓಕೆ, ಇವಾಗ ನಮಗೇನು ಬೇಕಾಗಿರೋದು v2. ನಾನು v2ನ ಒಂದು ಕಡೆ ಇಟ್ಕೊಳ್ತೀನಿ. v2 ಇಸ್ ಈಕ್ವಲ್ ಟು m1 v1 ಡಿವೈಡೆಡ್ ಬೈ ಮೈನಸ್ m2. ಇವಾಗ ನಮಗೆ ಇಲ್ಲಿ ವ್ಯಾಲ್ಯೂಸ್ ಗೊತ್ತಿದ್ದಾವೆ. m1 m2 ಆಗಿರ್ಬೋದು, v1 ಆಗಿರ್ಬೋದು. ಸಬ್ಸ್ಟಿಟ್ಯೂಟ್ ಮಾಡಿರಿ. m1 ಎಷ್ಟಿದೆ, 0.02 ಇಂಟು v1 ಇದೆ 100 ಡಿವೈಡೆಡ್ ಬೈ m2 ಮೈನಸ್ 5. ಓಕೆ, 100 ಇಂಟು 0.02. 2 ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಆದರೆ 20ಗೆ ನಮಗೆ ಉಳಿಯೋದು 2 ಡಿವೈಡೆಡ್ ಬೈ ಮೈನಸ್ 5. ಓಕೆ, 2 5ಇಂದ ಡಿವೈಡ್ ಆಗೋಲ್ಲ, ಪಾಯಿಂಟ್ ಇಟ್ಟರೆ 20 ಆಗುತ್ತೆ. ನೆಕ್ಸ್ಟ್ 5 1 5 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ಮೈನಸ್ ಇದೆ, ಮೈನಸ್. ಹಾಗಾದರೆ ಆನ್ಸರ್ ಯಾವುದಪ್ಪ ಅಂದರೆ ಮೈನಸ್ 0.4 ಮೀಟರ್ ಪರ್ ಸೆಕೆಂಡ್. ಸಾರಿ, ವೆಲಾಸಿಟಿ ಕೇಳಿರೋದು 0.4 ಮೀಟರ್ ಪರ್ ಸೆಕೆಂಡ್. ಮೈನಸ್ ತುಂಬ ಇಂಪಾರ್ಟೆಂಟ್, ಇಲ್ಲಿ ಜ್ಞಾಪಕ ಇಟ್ಕೊಳ್ರಿ, ಮೀಟರ್ ಪರ್ ಸೆಕೆಂಡ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 horse power? ಇದು ಸಹ ನಾಲೆಡ್ಜ್ ಓರಿಯೆಂಟೆಡ್ ಕ್ವೆಶನ್ನು. ನಾವು ಇದನ್ನು ವ್ಯಾಲ್ಯೂಸ್ನ ಜ್ಞಾಪಕ ಇಟ್ಕೊಬೇಕು. 1 horse power ಅಂತ ನಾವು ಎಲೆಕ್ಟ್ರಿಸಿಟಿಲಿ ಜಾಸ್ತಿ ಬಳಸ್ತಾ ಹೋಗ್ತೀವಿ. ಬಿಗ್ಗರ್ ಇಂಡಸ್ಟ್ರಿಲ್ ಆಗಿರ್ಬೋದು, ಅಲ್ಲೆಲ್ಲ ಜಾಸ್ತಿ ಪವರ್ನ ಯೂಸ್ ಮಾಡ್ತಾರೆ, ಎಲೆಕ್ಟ್ರಿಕ್ ಪವರ್ನ. ಅಲ್ಲೆಲ್ಲ ಸ್ಮಾಲ್ ಯೂನಿಟ್ಸ್, ಕಿಲೋ ವ್ಯಾಟ್ ಆಗಲಿ, ವ್ಯಾಟ್ಸ್ ಆಗಲಿ, ಇವನ್ನೆಲ್ಲ ಬಳಸೋಲ್ಲ. ಅಲ್ಲಿ ಹಾರ್ಸ್ ಪವರ್ನ ಬಳಸ್ತಾ ಹೋಗ್ತೀವಿ. ಹಾರ್ಸ್ ಪವರ್ ನಿಮಗೆ ವ್ಯಾಲ್ಯೂ ಗೊತ್ತಿರಲಿ. ಹಾರ್ಸ್ ಪವರ್ ಅಂದರೆ 746 ವ್ಯಾಟ್ಸ್. 746 ವ್ಯಾಟ್ಸ್. ಇದನ್ನೇ ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಿ ಕೇಳ್ಬೋದು ಕೆಲವೊಂದು ಸಲ. ಆವಾಗ 0.746 ಕಿಲೋ ವ್ಯಾಟ್ ಆಗಿರುತ್ತೆ. ಓಕೆ, ಈ ವ್ಯಾಲ್ಯೂಸ್ನ ನೀವು ಜ್ಞಾಪಕ ಇಟ್ಕೊಳ್ರಿ. ಯಾವುದಪ್ಪ ಆನ್ಸರ್ ಅಂದರೆ 746 ವ್ಯಾಟ್ಸ್. ಅದನ್ನೇ ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಿ ಸಹ ಕೇಳ್ಬೋದು. ಆವಾಗ ನೀವು 0.746 ಕಿಲೋ ವ್ಯಾಟ್ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, SI ಯೂನಿಟ್ ಆಫ್ ರೆಸಿಸ್ಟೆನ್ಸ್. SI ಯೂನಿಟ್ ಆಫ್ ರೆಸಿಸ್ಟೆನ್ಸ್, SI ಘಟಕದ ಪ್ರತಿರೋಧ. ನಾವಿಲ್ಲಿ ರೆಸಿಸ್ಟೆನ್ಸ್ಗೆ SI ಯೂನಿಟ್ ಯಾವುದು ಅಂತ ನೋಡ್ತಾ ಹೋಗ್ಬೇಕಾಗುತ್ತೆ. ಫಸ್ಟ್ ಒಂದು ನೋಡ್ತಾ ಹೋಗೋಣ. ವೋಲ್ಟ್ ಕೊಟ್ಟಿದ್ದಾರೆ. ವೋಲ್ಟ್ ಯಾವುದರ ಡಿಫ್ರೆನ್ಸ್ ಅಂದರೆ ವಿಭವಾಂತರ, ಪೊಟೆನ್ಷಿಯಲ್ ಡಿಫ್ರೆನ್ಸ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ SI ಯೂನಿಟ್ ವೋಲ್ಟ್ಸ್. ಓಕೆ, ಇದನ್ನು ಯಾರು ಡಿಸ್ಕವರ್ ಮಾಡಿದ್ರು ಅಂದರೆ ಅಲೆಕ್ಸಾಂಡ್ರೋ ವೋಲ್ಟಾ. ಅಲೆಕ್ಸಾಂಡ್ರಾ ವೋಲ್ಟಾ ಅವರು ಡಿಸ್ಕವರ್ ಮಾಡ್ತಾರೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯಾವುದಪ್ಪ SI ಮಾನ ಅಂದರೆ ಅದು ವೋಲ್ಟ್ಸ್ ಆಗಿದೆ. ಆಂಪಿಯರ್ ಇದು ಯಾವುದ್ರ SI ಮಾನ ಅಂದರೆ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಇದನ್ನು ಯಾರ ನೇಮಲ್ಲಿ ಆನರ್ ಮಾಡ್ತೀವಿ ಅಂದರೆ ಆಂಡ್ರೂ ಮೇರಿ ಆಂಪಿಯರ್. ಆಂಡ್ರೂ ಮೇರಿ ಆಂಪಿಯರ್ ಸೈಂಟಿಸ್ಟ್ ನೇಮು ಬರೀತಿರೋದು ನೀವು ಜ್ಞಾಪಕ ಇಟ್ಕೊಳ್ರಿ ಅಂತ, ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ಎಕ್ಸಾಮ್ಸಲ್ಲಿ ಬರ್ಬೋದು.
ಹಾಗೆ ಓಮ್ಸ್ನ ಡಿಸ್ಕವರ್ ಮಾಡಿದ್ದು ಇದು ಓಮ್ಸ್ SI ರೆಸಿಸ್ಟೆನ್ಸ್ನ SI ಮಾನ ಯಾವುದು ಅಂದರೆ ಅದು ಓಮ್ ಆಗಿದೆ. ಈ ರೆಸಿಸ್ಟೆನ್ಸ್ ಕಂಡುಹಿಡಿದಿದ್ದು ಯಾರಪ್ಪ ಅಂದರೆ ಜಾರ್ಜ್ ಸೈಮನ್ ಓಮ್ ಅವರು. ಜಾರ್ಜ್ ಸೈಮನ್ ಓಮ್. ಇದಿಷ್ಟು ಇವುಗಳ ಡೀಟೇಲ್ಸ್. ಜ್ಞಾಪಕ ಇಟ್ಕೊಳ್ರಿ. ವರ್ಡ್ಸ್ ಯಾವ್ದು SI ಮಾನ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇದನ್ನು ಯಾರಿಗೆ ಆನರ್ ಮಾಡ್ತಾ ಇದ್ದಾರೆ ಅಂದರೆ ಅದು ಅಲೆಕ್ಸಾಂಡರ್ ವೋಲ್ಟಾ. ಅದೇ ರೀತಿ ಆ್ಯಂಪಿಯರ್ ಎಲೆಕ್ಟ್ರಿಕ್ ಕರೆಂಟ್ನ SI ಯೂನಿಟ್ ಆಗಿದೆ. ಇದನ್ನು ಯಾರು ಡಿಸ್ಕವರ್ ಮಾಡ್ತಾರೆ ಅಂದರೆ ಆ್ಯಂಡ್ರ್ಯೂ ಮೇರಿ ಆ್ಯಂಪಿಯರ್. ಹಾಗೆ ಈ ಓಮ್ ಯಾವುದ್ರ SI ಮಾನ ಅಂದರೆ ರೆಸಿಸ್ಟೆನ್ಸ್, ಪ್ರತಿರೋಧ. ಇದನ್ನು ಯಾರು ಡಿಸ್ಕವರ್ ಮಾಡಿದ್ರು ಅಂದರೆ ಜಾರ್ಜ್ ಸೈಮನ್ ಓಮ್ ಅವರು ಡಿಸ್ಕವರ್ ಮಾಡ್ತಾರೆ. ನೆಕ್ಸ್ಟ್, ಎ ಮ್ಯಾಗ್ನೆಟ್ ಡಸ್ ನಾಟ್ ಅಟ್ರ್ಯಾಕ್ಟ್. ಓಕೆ, ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದು ಸಹ ನಾಲೆಡ್ಜ್ ಓರಿಯೆಂಟೆಡ್ ಕ್ವಶನ್ಸ್. ಇಲ್ಲಿ ಯಾವುದನ್ನು ಅಟ್ರ್ಯಾಕ್ಟ್ ಮಾಡಲ್ಲ ಅಂತ ನೀವು ಡೈರೆಕ್ಟಾಗಿ ಹೇಳ್ಬಿಡ್ಬೋದು. ಈ ಕೋಬಾಲ್ಟ್ ಆಗಿರಲಿ, ನಿಕ್ಕಲ್ ಆಗಿರಲಿ, ಐರನ್ ಆಗಿರಲಿ, ಮ್ಯಾಗ್ನೆಟ್ ಏನು ಮಾಡುತ್ತೆ? ಅಟ್ರ್ಯಾಕ್ಟ್ ಮಾಡುತ್ತೆ. ಆದರೆ ಕಾಪರ್ನ ಅಟ್ರ್ಯಾಕ್ಟ್ ಮಾಡಲ್ಲ ಅಥವಾ ಡಸಂಟ್ ಅಟ್ರ್ಯಾಕ್ಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಓಕೆ, ಜ್ಞಾಪಕ ಇಟ್ಕೊಳ್ರಿ, ಕಾಪರ್ನ ಮ್ಯಾಗ್ನೆಟ್ ಅಟ್ರ್ಯಾಕ್ಟ್ ಮಾಡಲ್ಲ. ನೆಕ್ಸ್ಟ್, ಗ್ಯಾಸ್ ಮಾಲಿಕ್ಯೂಲ್ಸ್ ಆಫ್ ಡಿಫ್ರೆಂಟ್ ಮಾಸಸ್ ಇನ್ ದ ಸೇಮ್ ಕಂಟೈನರ್ ಹ್ಯಾವ್ ದ ಸೇಮ್ ಅವರೇಜ್ ಟ್ರಾನ್ಸ್ಲೇಷನಲ್ ಕೈನೆಟಿಕ್ ಎನರ್ಜಿ ವಿಚ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದೇರ್. ಇದು ತುಂಬ ಇಂಪಾರ್ಟೆಂಟ್ ಕ್ವಶನು, ನಿಮಗೆ ಗೊತ್ತಿರಬೇಕು. ಅದನ್ನು ಕನ್ನಡದಲ್ಲಿ ನೋಡಿರಿ. ಒಂದು ಪಾತ್ರೆಯಲ್ಲಿರುವ ವಿಭಿನ್ನ ಭಾರದ ಅಣುಗಳು ತಮ್ಮ ಡ್ಯಾಶ್ಗೆ ನೇರವಾದ ಪ್ರಮಾಣಗತದ ಟ್ರಾನ್ಸ್ಲೇಷನ್ ಚಲನಾ ಶಕ್ತಿಯನ್ನು ಹೊಂದಿರುತ್ತದೆ. ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಒಂದು ಪಾತ್ರೆ ಇದೆ. ಒಂದು ಪಾತ್ರೆಯಲ್ಲಿ ಮಾಸಸ್ ಡಿಫ್ರೆಂಟ್ ಇರುವಂಥ ಗ್ಯಾಸ್ ಮಾಲಿಕ್ಯೂಲ್ಸ್ ಇದ್ದಾವೆ. ಮಾಸಸ್ ಡಿಫ್ರೆಂಟ್ ಆಗಿರುವಂತಹ ಗ್ಯಾಸ್ ಮಾಲಿಕ್ಯೂಲ್ಸ್ ಇದ್ದಾವೆ. ಇಲ್ಲಿ ನೋಡ್ರಿ, ಇವು ಜಾಸ್ತಿ ಮಾಸ್ ಇದ್ದಾವೆ, ರಾಶಿ ಜಾಸ್ತಿ ಇದೆ. ಇವುಗಳ ರಾಶಿ ಕಡಿಮೆ ಇದೆ. ಓಕೆ, ಇಲ್ಲಿ ವಾಲ್ಯೂಮ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಅಂದರೆ ಗೊತ್ತಿರಲಿ, ಗಾತ್ರ. ಪ್ರೆಷರ್ ಅಂದರೆ ಒತ್ತಡ. ಟೈಮ್ ಅಂದರೆ ಸಮಯ. ಅಬ್ಸಲ್ಯೂಟ್ ಟೆಂಪ್ರೇಚರ್ನ ನಾವು ತಾಪಮಾನ ಅಂತ ಕರಿತೀವಿ. ಅಬ್ಸಲ್ಯೂಟ್ ತಾಪಮಾನ. ಓಕೆ, ನಿರ್ದಿಷ್ಟ ಅದು. ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಒಂದು ಪಾತ್ರೆ ಇದೆ. ಒಂದು ಪಾತ್ರೆಯಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಇದ್ದಾವೆ. ಕೆಲವೊಂದು ವಿಭಿನ್ನ ರಾಶಿ ಹೊಂದಿದ್ದಾವೆ, ಕೆಲವೊಂದು ಬೇರೆ ಜಾಸ್ತಿ ಮತ್ತು ಕಡಿಮೆ ಇರುವಂಥ ಗ್ಯಾಸ್ ಮಾಲಿಕ್ಯೂಲ್ಸ್ ಇದ್ದಾವೆ. ಯಾವಾಗ ಇದು ಕೈನೆಟಿಕ್ ಎನರ್ಜಿ ವಿಚ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು. ಕೈನೆಟಿಕ್ ಎನರ್ಜಿ ಆಗಬೇಕಂದ್ರೆ ಏನು ಮಾಡಬೇಕು? ಈ ಮಾಲಿಕ್ಯೂಲ್ಸ್ಗಳು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗಬೇಕು. ನಮಗೆ ಕೈನೆಟಿಕ್ ಎನರ್ಜಿ ಅಂದರೆ ಗೊತ್ತಿರಲಿ, ಎನರ್ಜಿ ಪೊಸೆಸ್ಡ್ ಬೈ ಮೂವಿಂಗ್ ಆಬ್ಜೆಕ್ಟ್. ಅದನ್ನು ನಾವು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಯಾವಾಗ ಈ ಮಾಲಿಕ್ಯೂಲ್ಸ್ಗಳು ಸ್ಟಾರ್ಟ್ ಆಗ್ತಾವೆ ಆವಾಗ ಕೈನೆಟಿಕ್ ಎನರ್ಜಿನೂ ಸ್ಟಾರ್ಟ್ ಆಗುತ್ತೆ. ಒಂದೇ ಪಾತ್ರೆಯಲ್ಲಿ ವಿಭಿನ್ನ ಭಾರದ ಅಣುಗಳಿದ್ದಾವೆ. ತಮ್ಮ ಡ್ಯಾಶ್ಗೆ ನೇರವಾದ ಪ್ರಮಾಣಗತ ಟ್ರಾನ್ಸ್ಲೇಷನ್ ಚಲನಶಕ್ತಿ ಹೊಂದಿರ್ತವೆ. ಎಲ್ಲಾದರೂ ಇವು ಮೂವ್ ಆಗ್ತಾ ಇದ್ದಾವೆ ಅಂದರೆ ಇವು ಮಾಸ್ ಜಾಸ್ತಿ ಇದ್ದಾವೆ. ಇವು ಕೈನೆಟಿಕ್ ಎನರ್ಜಿ ಜಾಸ್ತಿ ಪ್ರೊಡ್ಯೂಸ್ ಮಾಡ್ಬೋದು. ಇವು ಮಾಸ್ ಕಡಿಮೆ ಇದ್ದಾವೆ, ಕೈನೆಟಿಕ್ ಎನರ್ಜಿನ ಕಡಿಮೆ ಪ್ರೊಡ್ಯೂಸ್ ಮಾಡ್ಬೋದು. ಆದರೆ ಇಲ್ಲಿ ಏನಂತ ಕೊಟ್ಟಿರುತ್ತೆ? ಗ್ಯಾಸ್ ಮಾಲಿಕ್ಯೂಲ್ ಡಿಫ್ರೆಂಟ್ ಮಾಸಸ್ ಇನ್ ದ ಸೇಮ್ ಕಂಟೈನರ್ ಹ್ಯಾವ್ ದ ಸೇಮ್ ಅವರೇಜ್ ಟ್ರಾನ್ಸ್ಲೇಷನ್ ಆ್ಯಂಡ್ ಕೈನೆಟಿಕ್ ಎನರ್ಜಿ. ಇಲ್ಲಿ ಆಬ್ಜೆಕ್ಟ್ಗಳು ಮೂವ್ ಆಗ್ತಾ ಇದ್ದಾವೆ ಅಂದರೆ ಕೈನೆಟಿಕ್ ಎನರ್ಜಿ ಡಿಫ್ರೆಂಟ್ ಇರುತ್ತೆ. ಮಾಸ್ಗಿಂತ ಮಾಸ್ಗೆ ಬೇರೆ ಆಗೋ ಚಾನ್ಸ್ ಇರುತ್ತೆ. ಆದರೆ ಇಲ್ಲಿ ಅವ್ರು ಕೇಳಿರೋದು ಸೇಮ್ ಆವ್ರೇಜ್ ಆಗಿರುತ್ತಪ್ಪ ಅಂದರೆ ಅದು ಆಬ್ಸಲ್ಯೂಟ್ ಟೆಂಪ್ರೇಚರ್ ಇದ್ದಾಗ ಮಾತ್ರ. ನಮಗೆ ಆಬ್ಸಲ್ಯೂಟ್ ಟೆಂಪ್ರೇಚರ್ ಗೊತ್ತಿರಬೇಕು. ನಾವು ಕೆಲ್ವಿನ್ ಸ್ಕೇಲಲ್ಲಿ ಮೆಷರ್ ಮಾಡಿದರೆ ಅದು 0 ಡಿಗ್ರಿ ಬರಬೇಕು, 0 ಕೆಲ್ವಿನ್ ಬರಬೇಕು. ಅವನ್ನ ನಾವು ಆಬ್ಸಲ್ಯೂಟ್ ಅಂತ ಕರಿತೀವಿ. ಯಾವಾಗ ಈ ಗ್ಯಾಸ್ ಮಾಲಿಕ್ಯೂಲ್ಸ್ಗಳು 0 ಡಿಗ್ರಿಲಿ ಕೆಲ್ವಿನ್ ಇರ್ತಾವೋ ಆವಾಗ ಇವು ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ಆವ್ರೇಜ್ ಟ್ರಾನ್ಸ್ಲೇಷನ್ ಕೈನೆಟಿಕ್ ಎನರ್ಜಿ ಆವಾಗ ಮಾತ್ರ ಸೇಮ್ ಇರುತ್ತೆ. ಓಕೆ, ಜ್ಞಾಪಕ ಇಟ್ಕೊಳ್ರಿ. ಕೈನೆಟಿಕ್ ಎನರ್ಜಿ ಜಾಸ್ತಿ ಆಯಿತು ಅಂದರೆ ಆವಾಗ ಏನಾಗಿರುತ್ತೆ? ಟೆಂಪ್ರೇಚರ್ ಜಾಸ್ತಿ ಆಗಿರುತ್ತೆ. ಟೆಂಪ್ರೇಚರ್ ಯಾವಾಗಲೂ ಕೈನೆಟಿಕ್ ಎನರ್ಜಿಗೆ ನೇರ ಅನುಪಾತವಾಗಿರುತ್ತೆ. ಟೆಂಪ್ರೇಚರ್ ಜಾಸ್ತಿ ಆದರೆ ಕೈನೆಟಿಕ್ ಎನರ್ಜಿನೂ ಸಹ ಜಾಸ್ತಿ ಆಗುತ್ತೆ. ಇಲ್ಲಿ ನಮಗೆ ಸೇಮ್ ಅಂತ ಕೊಟ್ಟಿರೋದ್ರಿಂದ ಯಾವಾಗ ಸೇಮ್ ಇರುತ್ತೆ?
ಎರಡು ಅಂದರೆ ಜಾಸ್ತಿ ರಾಶಿ ಇರುವಂಥದ್ದು ಕಡಿಮೆ ರಾಶಿ ಇರುವಂಥ ವಸ್ತು ಅಬ್ಸಲ್ಯೂಟ್ ಟೆಂಪ್ರೇಚರ್ ಇದ್ದಾಗ ಮಾತ್ರ ಸೇಮ್ ಕೈನೆಟಿಕ್ ಎನರ್ಜಿ ಹೊಂದಿರ್ತವೆ. ನೆಕ್ಸ್ಟ್, ವೆನ್ ಎ ಸೋಲನಾಯ್ಡ್ ಈಸ್ ಆ್ಯಕ್ಟಿವೇಟೆಡ್ ದ ಫೋರ್ಸ್ ದಟ್ ಮೂವ್ಸ್ ದ ಪ್ಲಂಗರ್ ಈಸ್. ಒಂದು ಉರುಳೆ ಸುರುಳಿಯಲ್ಲಿ ಸಕ್ರಿಯಗೊಳಿಸಿದಾಗ ಕೊಳವೆಯನ್ನು ಚಲಿಸುವ ಶಕ್ತಿ. ಇದು ನಮಗೆ ಗೊತ್ತಿರಬೇಕು. ಸೋಲನಾಯ್ಡ್ ಏನಂದ್ರೆ ಅಂತ ಗೊತ್ತಿರಬೇಕು. ಸೋಲನಾಯ್ಡ್ ಅಂದರೆ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಪೆನ್ ಇದೆ. ಈ ಪೆನ್ ಸುತ್ತ ನಾವು ಕಾಪರ್ ವೈರ್ ಸುತ್ತಿರೆ ಸಿಲಿಂಡ್ರಿಕಲ್ ಶೇಪಲ್ಲಿ ಮೆನಿ ಟರ್ಮ್ಸ್ ಜಾಸ್ತಿ ಸುತ್ತುಗಳ ಕಾಪರ್ ವೈರನ್ನು ಇನ್ಸುಲೇಟ್ ಮಾಡಿ ನಾವು ಸುತ್ತಿದ್ರೆ ಅದನ್ನ ಸೋಲನಾಯ್ಡ್ ಅಂತ ಕರಿತೀವಿ. ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ಈ ಥರ ಟರ್ನ್ಸ್ ಆಗಿ ನಾವು ಕಾಪರ್ ವೈರ್ನ ಸುತ್ತಿದ್ರೆ ಏನಾಗುತ್ತೆ, ಅದು ಸೋಲನಾಯ್ಡ್ ಆಗುತ್ತೆ. ಈ ಸೋಲನಾಯ್ಡ್ಗೆ ಆಕ್ಟಿವೇಟ್ ಮಾಡ್ತಾಯಿದ್ದೀನಿ. ಆಕ್ಟಿವೇಟ್ ಅಂದರೆ ಏನು ಮಾಡ್ತಾಯಿದ್ದೀನಿ, ಕರೆಂಟ್ ಸಪ್ಲೈ ಕೊಡ್ತಾಯಿದ್ದೀನಿ. ಕರೆಂಟ್ ಸಪ್ಲೈ ಕೊಟ್ಟಾಗ ಏನಾಗುತ್ತೆ, ಈ ಸೋಲನಾಯ್ಡು ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದೇ ಒಂದು ವಾಹಕದಲ್ಲಿ ಕರೆಂಟ್ ಪ್ರವಹಿಸುವಾಗ, ವಿದ್ಯುತ್ ಶಕ್ತಿ ಪ್ರವಹಿಸುವಾಗ ಅದು ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳುತ್ತೆ. ಓಕೆ, ಯಾವಾಗ ಇದರಲ್ಲಿ ನಾವು ಆಕ್ಟಿವೇಟ್ ಮಾಡ್ತೀವೋ ಈ ಸೋಲನಾಯ್ಡು ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಸೋಲನಾಯ್ಡ್ ಒಳಗೆ ನಾವೊಂದು ರಾಡ್ನ ಇನ್ಸರ್ಟ್ ಮಾಡ್ತೀನಿ. ಯಾವ ರಾಡ್ ಬಳಸಿರ್ತೀವಲ್ಲ ಇದನ್ನು ನಾವು ಪ್ಲಂಗರ್ ಅಂತಲೂ ಕರಿತೀವಿ. ಪ್ಲಂಗರ್ ಸ್ಟೀಲ್ದಾಗಿರ್ಬೋದು ಅಥವಾ ಐರನ್ದಾಗಿರ್ಬೋದು. ಸ್ಟೀಲ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಕ್ಯಾಚುಯಲಾಗಿ ಬಳಸ್ತೀವಿ. ಯಾವಾಗ ಸೋಲನಾಯ್ಡ್ ಆ್ಯಕ್ಟಿವೇಟ್ ಆಗುತ್ತೋ ಆವಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆದಾಗ ಈ ಪ್ಲಂಗರು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನೇ ನಾವು ಎಲೆಕ್ಟ್ರಿಕ್ ಮೋಟಾರ್ ಅಂತ ಕರೆಯೋದು. ಯಾವಾಗ ಸೋಲನಾಯ್ಡ್ ಒಳಗೆ ಕರೆಂಟ್ ಪ್ರವಹಿಸುತ್ತೋ ಈ ಎಲೆಕ್ಟ್ರಿಕ್ ಎನರ್ಜಿ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಈ ರೋಟ್ರ್ ತಿರೋಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ಲಂಗರ್. ಆವಾಗ ಏನಾಗುತ್ತೆ, ವಾಟರ್ ಲಿಫ್ಟ್ ಆಗುತ್ತೆ. ಜ್ಞಾಪಕ ಇರಲಿ, ಯಾವಾಗಪ್ಪ ಅಂದರೆ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆದಾಗ. ಯಾವುದೇ ಒಂದು ಸೋಲನಾಯ್ಡ್ಗೆ ನಾವು ಕರೆಂಟ್ ಸಪ್ಲೈ ಕೊಟ್ಟರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ನ ಕ್ರಿಯೇಟ್ ಮಾಡುತ್ತೆ. ಆವಾಗ ಪ್ಲಂಗರ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಈಸ್. ನಮಗೆ ಗೊತ್ತಿರಲಿ ವೆಲಾಸಿಟಿ, ಇದನ್ನು ಸಹ ಜ್ಞಾಪಕ ಇಟ್ಕೊಬೇಕು. ಕಾಮನಾಗಿ ಗೊತ್ತಿರುತ್ತೆ. ನಿರ್ವಾತದಲ್ಲಿ ಬೆಳಕಿನ ವೇಗ ಎಷ್ಟಿರುತ್ತಪ್ಪ ಅಂದರೆ ಅದು 3 × 10⁸ ಮೀಟರ್ ಪರ್ ಸೆಕೆಂಡ್ ಅಷ್ಟು ಇರುತ್ತೆ. ಓಕೆ, 3 × 10⁸ ಮೀಟರ್ ಪರ್ ಸೆಕೆಂಡ್. ಇಲ್ಲಿ ನೋಡ್ರಿ ಯಾವುದು ಕೊಟ್ಟಿರೋ, ಇಲ್ಲಿ ಪವರ್ ಡಿಕ್ರೀಸ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ 2 ಪವರ್ಸ್ ಡಿಕ್ರೀಸ್ ಮಾಡಿದರೆ 2 0 ಇಲ್ಲಿ ಆ್ಯಡ್ ಮಾಡಿದ್ದಾರೆ. 10⁶ ಮೀಟರ್ ಪರ್ ಸೆಕೆಂಡ್. ಎಲ್ಲಿ ಅಂದರೆ ವ್ಯಾಕ್ಯೂಮಲ್ಲಿ. ಹಾಗೆ ನೀವು ವಾಟ್ರಲ್ಲಿ ಜ್ಞಾಪಕ ಇಟ್ಕೊಳ್ರಿ. ವಾಟ್ರಲ್ಲಿ ಎಷ್ಟು ಸ್ಪೀಡ್ ಇರುತ್ತೆ ಅಂದರೆ 2.5 × 10⁸ ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಹಾಗೆ ಗ್ಲಾಸಲ್ಲಿ 2 × 10⁸ ಮೀಟರ್ ಪರ್ ಸೆಕೆಂಡ್ ಅಷ್ಟಿರುತ್ತೆ. ತುಂಬ ಇಂಪಾರ್ಟೆಂಟ್ ಇವು. ಬೆಳಕಿನ ವೇಗ ವ್ಯಾಕ್ಯೂಮಲ್ಲಿ ಎಷ್ಟಿರುತ್ತೆ ಅಂದರೆ 3 × 10⁸ ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಹಾಗೆ ವಾಟ್ರಲ್ಲಿ 2.5 × 10⁸ ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಹಾಗೆ ಗ್ಲಾಸಲ್ಲಿ 2 × 10⁸ ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ತುಂಬ ಇಂಪಾರ್ಟೆಂಟ್ ಇವೆಲ್ಲ ವ್ಯಾಲ್ಯೂಸು. ಡೀಟೇಲಾಗಿ ನಾನು ಇವತ್ತು ಅನಾಲಿಸಿಸ್ ಮಾಡಿದ್ದೀನಿ. ಕ್ವಶನ್ಸ್ ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಬಂದಿರುವಂಥವು, ಹಾಗೆ ಮುಂದೆ ಬರ್ಬೋದಾದಂಥವನ್ನು ಸಹ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಬಂದಿದ್ದೀನಿ. ಎಲ್ಲರೂ ರಿವಿಷನ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ತರಗತಿಯಲ್ಲಿ ಇನ್ನೂ ಡಿಫ್ರೆಂಟ್ ಆದಂಥ ಕ್ವಶನ್ ಒಂದಿಗೆ ಬರ್ತೀನಿ. ಥ್ಯಾಂಕ್ ಯು.